ರಾಹುಲ್ ಗಾಂಧಿ ಮತಗಳ್ಳತನ, ಮತಚೋರಿ, ವೋಟರ್ ಚೋರಿ ಇಂಥ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ದೇಶಾದ್ಯಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೂ ಹೌದು, ಹೋರಾಟವೂ ಹೌದು, ಪ್ರತಿಭಟನೆಯೂ ಹೌದು. ಅವ್ರನ್ನ ಡಿಟೈನ್ ಮಾಡ್ತಾ ಇರೋದು ಕೂಡ ಅಷ್ಟೇ ನಿಜ. ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ಚುನಾವಣಾ ಆಯೋಗ ಕೊಡ್ತಾ ಇರ್ತಕ್ಕಂಥ ಉತ್ತರ ಏನು? ಈ ಡೇಟಾ ಓದೋದಕ್ಕೆ ರಾಹುಲ್ ಗಾಂಧಿಗೆ 3600 ವರ್ಷ ಬೇಕು ಎನ್ನುವ ಅರ್ಥದ ಒಂದು ಸ್ಟೇಟ್ಮೆಂಟನ್ನು ರಾಜೀವ್ ಕುಮಾರ್ ಅವರು ಕೊಟ್ಟರು. ಭಾರತ ದೇಶದ 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಪಾಯಿಂಟ್ ಆಗಿದ್ದಂಥ ವ್ಯಕ್ತಿ ತಮ್ಮ 65ನೇ ವಯಸ್ಸಲ್ಲಿ ರಿಟೈರ್ ಆಗಿದ್ದರು. 65ನೇ ವರ್ಷದಲ್ಲಿ ರಿಟೈರ್ಡ್ ಆಗ್ತಾರೆ ಅವರು. 3600 ವರ್ಷ ಬೇಕಾಗುತ್ತೆ ರಾಹುಲ್ ಗಾಂಧಿಗೆ. ಈ ಡೇಟಾ ಇಟ್ಕೊಂಡು ಓದಲಿಕ್ಕೆ ಬೇಕು. ಏನು ಮಾಡ್ತಾರೆ ಡೇಟಾ ಇಟ್ಕೊಂಡು? ಈ ಡೇಟಾ ಯಾಕೆ ಅಂತ ಇದು ಒಂದು ಭಾಗ. ಇದೇ 3600 ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲ 1 ಲಕ್ಷ ದಿನಗಳು ಬೇಕಾಗುತ್ತೆ ಅಂತ ಅವರು ಹೇಳಕ್ಕೆ ಹೋದರು. 1 ಲಕ್ಷ ದಿನಗಳು ಅಂತ ಬಂದಾಗ 273 ವರ್ಷ ಆಗುತ್ತೆ. 273 ವರ್ಷವನ್ನು ಕೆಲವು ಮಾಧ್ಯಮಗಳು ಮಿಸ್ ರಿಪೋರ್ಟ್ ಮಾಡಿಬಿಟ್ವು, ತಪ್ಪಾಗಿ ವರದಿಯನ್ನು ಮಾಡಿಬಿಟ್ವು ಅಂತೇಳಿ ಇರಲಿ. ಅದು 273 ವರ್ಷ ಆದರೂ ಆಗಿರಲಿ, 3600 ವರ್ಷ ಆದರೂ ಈ ದಾಖಲೆಗಳನ್ನು ಓದಲಿಕ್ಕೆ ರಾಹುಲ್ ಗಾಂಧಿಗೆ ಬೇಕಿರಲಿ. ವಾಸ್ತವದಲ್ಲಿ ಭಾರತದಲ್ಲಿ 6 ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಹಳ್ಳಿಗಳಿವೆ. 6 ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಹಳ್ಳಿಗಳು ನಮ್ಮ ಭಾರತದಲ್ಲಿ ಇವೆ. ಹೀಗಿದ್ದಾಗ ಅದು 6 ಲಕ್ಷ ಹಳ್ಳಿಗಳಿಗೆ ಏನಾದರೂ ಒಂದಷ್ಟು ಕೆಲಸವನ್ನು 6,64,369 ಹಳ್ಳಿಗಳು ಭಾರತದಲ್ಲಿರೋದು. ಒಂದೊಂದು ಹಳ್ಳಿಗೆ ಒಂದಷ್ಟು ಅಸೈನ್ ಮಾಡಿಬಿಟ್ರು, ಅವ್ರು ಓದ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದಾಖಲೆಗಳೇ ಇಲ್ವಾ, ದಾಖಲೆಗಳು ಕೊಡಲ್ವಾ? ಒಬ್ಬ ಮನುಷ್ಯನಿಗೆ 276 ವರ್ಷ ಬೇಕಾಗುತ್ತೋ 3600 ವರ್ಷ ಬೇಕಾಗುತ್ತೋ ಬೇರೆ ವಿಚಾರ. ಮತ್ತು ಈ ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೋ ಒಬ್ಬರು 1900ನೇ ಇಸ್ವಿಲಿ ಹುಟ್ಟಿರ್ತಕ್ಕಂತಹ ಮಿಂಟಾ ದೇವಿ ಅವರು ವೋಟರ್ ಲಿಸ್ಟಲ್ಲಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ವಯಸ್ಸಿನವರು ಬದುಕಿರೋ ಉದಾಹರಣೆ 115 ವರ್ಷ ಅಂತ ಇರಬೇಕಾದ್ರೆ, ಮಿಂಟಾ ದೇವಿ ಕ್ರಿಸ್ತಶಕ 1900ರಲ್ಲಿ ಹುಟ್ಟಿರೋರು ಬಿಹಾರದಲ್ಲಿ ಮತದಾರರಾಗಿದ್ದಾರಲ್ಲ ಈ ಟೈಮ್ಗೆ. ಏನಿದು ಆಶ್ಚರ್ಯ ಅಂತ ಒಂದಿದೆ. ಚುನಾವಣಾ ಆಯೋಗಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಮತಪಟ್ಟಿಯ ಡಿಜಿಟಲ್ ಪಟ್ಟಿಯನ್ನು ನೀವು ಯಾಕೆ ನಮಗೆ ಕೊಡಲ್ಲ? ಮತದಾನದ CCTV ವಿಡಿಯೋವನ್ನು ಆಯೋಗ ಯಾಕೆ ಕೊಡಲ್ಲ? ಆಯಿತು, ಚುನಾವಣೆ ನಡೆದಿಯಾಗಿದೆ, ಮತ ಹಾಕಿ ಆಗಿದೆ, ರಿಸಲ್ಟ್ ಬಂದಾಗಿದೆ, ಏನು ಗೋಪ್ಯತೆ ಇಲ್ವಲ್ಲ, ಯಾಕೆ ಕೊಡಲ್ಲ? ಮತದಾರರ ಪಟ್ಟಿ ಅಕ್ರಮ ಮಾಡಿದ್ದಲ್ಲದೆ ಅದನ್ನು ಟ್ವಿಸ್ಟ್ ಮಾಡ್ತಿರೋದು ಯಾಕೆ? ಈ ಒಂದು ಪ್ರಶ್ನೆ ಬಂದಾದ ಮೇಲೆ ದೇಶದ ಅನೇಕ ರಾಜ್ಯಗಳಲ್ಲಿನ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಬಂದಾಗ್ತಾ ಇವೆ. ಒಂದು ಆರೋಪ ಬಂತು. ಇಲ್ಲ ಆ ಥರದ್ದೇನು ಬಂದಾಗಿಲ್ಲ, ಅದೆಲ್ಲವೂ ಕೂಡ ಚಾಲ್ತಿಯಲ್ಲಿದೆ. ಅನೇಕ ಕಡೆ ಚೆಕ್ ಮಾಡಲಿಕ್ಕೆ ಹೋದಾಗ ಯಾವುದೋ ವೋಟರ್ನ ಚೆಕ್ ಮಾಡ್ತಾರೆ ಸ್ಪೆಸಿಫಿಕ್ಕಾಗಿ, ಅಲ್ಲಿ ಇದಕ್ಕಿದಂತೆ ಅದೇನೋ ಹ್ಯಾಂಗ್ ಆಗೋದು, ಸರ್ವರ್ ಪ್ರಾಬ್ಲಮ್ ಬರೋದು, ಅಥವಾ ಅದು ಬ್ಲಾಕ್ ಆಗೋದು, ಏನೋ ಒಂದು ಆಗ್ತಾ ಇದೆ. ಈ ಆರೋಪ ಕೂಡ ಕೇಳಿ ಬಂತು. ಇದು ಚುನಾವಣಾ ಆಯೋಗ ಒಂದು ಪ್ರಶ್ನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆಬಡಿಸ್ತಾ ಇರೋದಾ? ಥರ ಒದ್ದಾಡ್ತಲ್ಲಿ ಸಿಕ್ಕಾಕೊಂಡಿದೆಯಾ ಆಯೋಗ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲ, ರಾಹುಲ್ ಗಾಂಧಿ ಒಂದು ಅಫಿಡೇವಿಟ್ ಯಾಕ್ರಿ ಹಾಕಲ್ಲ? ಅವ್ರ ಹೆಸರು ಒಂದು ಅಫಿಡೇವಿಟ್ ಯಾಕೆ ಬರಲ್ಲ ರಾಹುಲ್ ಗಾಂಧಿ ಕಡೆಯಿಂದ? ಅಂಥದ್ದೇನಿದೆ ಇಲ್ಲಿ? ಈ ಮನುಷ್ಯ ಹಿಟ್ ಆ್ಯಂಡ್ ರನ್, ಇದು ಸಿಕ್ಕಾಕೊಳ್ಳಲ್ಲ. ಈ ಮನುಷ್ಯ ಹೇಳಿಬಿಡೋದು, ಹೊರಟು ಬಿಡೋದು. ಸುಪ್ರೀಂ ಕೋರ್ಟ್ ಬಂದು ಯಾಕೆ ಹಾಕಲಿ, ಇವ್ರ ಹೆಸರಲ್ಲಿ ಹಾಕಲಿ ನೋಡೋಣ, ಇಂತಿಂಥ ಕಾನೂನಿದೆ ಇಲ್ಲಿ, ರೂಲ್ ಪ್ರಕಾರ ಎವಿಡೆನ್ಸ್ ಅಂಡರ್ ರೂಲ್ ನಂಬರ್ 20 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ B ಇದರಲ್ಲಿ ಯಾಕೆ ಹಾಕಲ್ಲ? ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರೋಸ್ ರೂಲ್ 1960 ಇದರಲ್ಲೆಲ್ಲ ಯಾಕೆ ಮಾಡೋದು ಒಂದು ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಚರ್ಚೆಯನ್ನೀಗ ಶುರು ಮಾಡ್ತಾ ಇದ್ದೀನಿ. ಸಾಕಷ್ಟು ಪ್ರಶ್ನೆಗಳಿದೆ ಇಲ್ಲಿ. ಚುನಾವಣಾ ಆಯೋಗದ ಮೇಲೆ ಒಂದು ಗಂಭೀರ ವಿಚಾರ ಇದೆ. ಇಡೀ ದೇಶಕ್ಕೆ ಚುನಾವಣಾ ಆಯೋಗ ತಾನು ಟ್ರಾನ್ಸ್ಪರೆಂಟ್, ತಾನೆಲ್ಲೂ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಮತಗಳ ರಿಗ್ಗಿಂಗ್ಗೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ, ನಾನು BJPಯ ಚುನಾವಣಾ ಮತಗಳ ಕಳ್ಳತನಕ್ಕೆ ನೆರವಾಗಿಲ್ಲ, ರಾಹುಲ್ ಗಾಂಧಿ ಆರೋಪ ಇದು. ಆ ಥರ ಚುನಾವಣಾ ಆಯೋಗವೇ ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಪೊಸಿಷನಲ್ಲಿ ಅದಿದೆಯಾ, ಅಥವಾ ರಾಹುಲ್ ಗಾಂಧಿ ಸುಖ ಸುಮ್ಮನೆ ಇಂಥ ಆರೋಪವನ್ನು ಮಾಡಿ ಓಡಿ ಹೋಗ್ತಿರೋದಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ಉತ್ಕರ್ಷ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಉತ್ಕರ್ಷ್ ನಿಮಗೆ ಡಿಬೇಟ್ಗೆ. ಪಾರ್ವತೀಶ್ ಬಿಳಿದಾಳೆ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಮಗೆ ಪಾರ್ವತೀಶ್ ಬಿಳಿದಾಳೆ ಅವರು ಈ ಡಿಬೇಟ್ಗೆ. ನನ್ನ ಫಸ್ಟ್ ಕ್ವಶನ್ನು ಈ ಒಂದು ವಿಚಾರದಲ್ಲಿ, ಈ ಕ್ವಶನ್ ತೊಗೊಳ್ಳಿಕ್ಕಿಂತ ಮುಂಚಿತವಾಗಿ ರಾಜೀವ್ ಕುಮಾರ್ ಭಾರತದ 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ, ಅವ್ರು ಏನು ಮಾತಾಡಿದ್ದಾರೆ ಅವ್ರದ್ದೊಂದು ಬೈಟ್ ಕೇಳಿಸ್ಕೊಂಡ್ಬಿಡೋಣ, ಆನಂತರ ನೀವು ಡಿಬೇಟ್ಗೆ ಬರ್ತೀನಿ. 10 घंटे भी अगर मान लें हम, तो जरा अंदाजा लगाइए 10.5 लाख बूथ की 10 घंटे की फुटेज का मतलब हो गया 1 करोड़ घंटे। और अगर 1 करोड़ घंटे का एक आदमी देखने बैठेगा तो अंदाजा लगा सकते हैं कितना समय लगेगा। अगर 8 घंटे भी रोज देखेगा तो 3600 साल लगेंगे उसको देखने में। 3600 years he will take to see. Why does he want it? Let us ask this question from the person who wants this. 10 घंटे भी अगर मान लें हम,
तो जरा अंदाजा लगाइए 10.5 लाख बूथ की 10 घंटे की फुटेज का मतलब हो गया एक करोड़ घंटे। और अगर 1 करोड़ घंटे का एक आदमी देखने बैठेगा तो अंदाजा लगा सकते हैं कितना समय लगेगा। अगर 8 घंटे भी रोज देखेगा तो 3600 साल लगेंगे उसको देखने में। 3600 years he will take to see. Why does he want it? Let us ask this question from the person who wants this. 10 घंटे भी अगर मान ಏನು ಗೌಡ್ರೆ, ಈಗ ಒಬ್ಬ ಮನುಷ್ಯ ಈ ಥರದ ದಾಖಲೆ ಕೇಳ್ತಾ ಇದ್ದಾರೆ, 10.5 ಲಕ್ಷ ಬೂತ್ಗಳದ್ದು ನಾವು ಈ ಥರ ಕೊಟ್ಕೊಂಡ್ರೆ ಒಬ್ಬ ಮನುಷ್ಯ 10 ಗಂಟೆ ಕೂತ್ಕೊಂಡ್ರು ದಿನಕ್ಕೆ 3600 ವರ್ಷ ಬೇಕಾಗುತ್ತೆ, ಏನು ಮಾಡಿಬಿಡ್ತಾನೆ ಈ ಥರ ದಾಖಲೆ ಇಟ್ಕೊಂಡು ಅಂತೇಳಿ ರಾಜೀವ್ ಕುಮಾರ್ ಅವರ ಪ್ರಶ್ನೆ. ಇದರಲ್ಲಿ ಇದು ಅವರ ಬೈಟ್, ಇದು ಅವ್ರು ಏನು ಹೇಳಿದೆ ಅದು ನಾವು ಇಲ್ಲಿ ಪ್ಲೇ ಮಾಡಿದ್ದೀವಿ. ಬಟ್ ಇಲ್ಲಿ ಆಮೇಲೆ ಬಂದಿದ್ದ ವಿಚಾರ ಏನು ಅಂದರೆ ಸ್ವಲ್ಪ ಅದು ತಪ್ಪಾಗಿ ಬಂದಿದೆ. ಅದು ಅಲ್ಲಿ 3600 ವರ್ಷ ಅಂತೇನೋ ಬಂದುಬಿಟ್ಟಿದೆ. ಅಲ್ಲಿ 1 ಲಕ್ಷ ಮಾನವ ದಿನಗಳು ಬೇಕಾಗ್ತವೆ, ಆ ಲೆಕ್ಕದಲ್ಲಿ 273 ವರ್ಷ ಬೇಕಾಗುತ್ತೆ ಅಂತ. ಇರಲಿ, ಅದು 3600 ವರ್ಷ ಆದರೂ ಇರಲಿ ಅಥವಾ ಕರೆಕ್ಷನ್ ಮಾಡ್ಕೊಂಡಿರ್ತಕ್ಕಂಥ 273 ವರ್ಷ ಅಂತ ಆಗಲಿ, ಸುಮಾರು ಕಡೆಯಲ್ಲಿ ಈ ಬೈಟ್ ಡಿಲೀಟ್ ಆಗಿದೆ. ಇದು ನಿಮ್ಗೆ ಗೊತ್ತಿರಲಿ, ಈ ಬೈಟು ಅನೇಕ ಕಡೆಗಳಲ್ಲಿ ಡಿಲೀಟ್ ಆಗಿದೆ. ಈ ಬೈಟ್ ಸಿಗಲ್ಲ ನಿಮಗೆ, ಈ ಬೈಟ್ ಸಿಗಲ್ಲ ನಿಮಗೆ. ಇರಲಿ, ಅದು 273 ವರ್ಷನೇ ಆಗಿರಲಿ, ಏನೋ ಅಂಕಿ ಸಂಖ್ಯೆ ವ್ಯತ್ಯಾಸಗಳು ನಾವು ಮಾತಾಡಬೇಕಾದ್ರೂ ಆಗಬಹುದು. ಏನೋ ಒಂದು 20 ಹೋಗಿ 200 ಅಂತ ಹೇಳ್ಬೋದು, 200 ಅಂತ ಹೇಳಿ 2 ಲಕ್ಷ ಅಂತ ಹೇಳಬಹುದು. ಇರಲಿ, ಬಟ್ ಒಂದು 25ನೇ ಚುನಾವಣಾ ಆಯುಕ್ತರಾಗಿ ಆ ಥರ ಹೇಳಬಾರ್ದಾಗಿತ್ತೇನೋ, ಬಿಟ್ಬೇಡ ಅವರಿಗೆ ಅದನ್ನು. ಈ ಡೇಟಾ ಅನ್ನೋ ವಿಚಾರ ಬಂದಾಗ ಏನು ಮಾಡ್ತೀರಿ ನೀವು ಈ ಡೇಟಾ ಇಟ್ಕೊಂಡು? ಸುಮಾರು 10.5 ಲಕ್ಷ ಬೂತ್ಗಳ CCTV ಫುಟೇಜ್ ಇಟ್ಕೊಂಡು ರಾಹುಲ್ ಗಾಂಧಿಯವರು ದಿನವೊಂದಕ್ಕೆ 8-10 ಗಂಟೆಗಳು ಕುಳಿತರು, 273 ವರ್ಷ ಬೇಕು ಅಂದರೆ ಸುಮಾರು ಒಂದು ಇವತ್ತು 60-65 ಜನ 65 ವರ್ಷ ಸರಾಸರಿ ಬದುಕ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಒಂದು 4-5 ತಲೆಮಾರು ಬೇಕಾಗ್ತವೆ ಅಂತ. ಚುನಾವಣಾ ಆಯೋಗದ ಕೆಲಸ ಏನು? ಓಕೆ, ಚುನಾವಣೆಯನ್ನು ನ್ಯಾಯಸಮ್ಮತವಾಗಿ, ಪಾರದರ್ಶಕವಾಗಿ, ಎಲ್ಲರನ್ನೂ ಒಳಗೊಂಡಂತೆ ಚುನಾವಣೆ ನಡೆಸುವಂಥದ್ದು. ಓಕೆ, ಚುನಾವಣಾ ಆಯೋಗದ ಹೊಣೆಗಾರಿಕೆ ಏನು? ಯಾವುದಾದ್ರೂ ಪ್ರಶ್ನೆಗಳು ಬಂದಾಗ, ಪ್ರಶ್ನೆಗಳನ್ನು ಎತ್ತದಾಗ, ನಿಮ್ಮ ಮೇಲೆ ಆರೋಪ ಬಂದಾಗ ಆರೋಪಗಳಿಗೆ ಉತ್ತರ ಕೊಡೋದು, ಪ್ರಶ್ನೆಗಳಿಗೆ ಪ್ರಶ್ನೆ ಕೇಳೋದಲ್ಲ. ಓಕೆ, ಕೇಳಿರ್ತಕ್ಕಂಥದ್ದೇನು? ನಮಗೆ ಆ ಡಿಜಿಟಲ್ ಫಾರ್ಮ್ಯಾಟ್ ಕೊಡಿ, ಒಂದು ವೋಟರ್ ಲಿಸ್ಟನ್ನು ಕೊಡಿ, ಎರಡನೇದು ನೀವು ಈ ವಿಡಿಯೋ ಫುಟೇಜ್ ಇದೆಯಲ್ಲ ಅದನ್ನು ಕೊಡಿ. ವಿಡಿಯೋ ಫುಟೇಜಲ್ಲಿ ಅದು ತಗೊಂಡು ಯಾವ ರೀತಿ ಅವ್ರು ಅನಲೈಸ್ ಮಾಡ್ತಾರೆ, ನಿಮಗೆ ಮಾಹಿತಿ ಇಲ್ಲ ಅಂದರೆ, ನಿಮಗೆ ಜ್ಞಾನ ಇಲ್ಲ ಅಂದರೆ ಕೇಳಿ ಅವ್ರನ್ನ. ರಾಹುಲ್ ಗಾಂಧಿ ಅವ್ರನ್ನ ಹೆಂಗೆ ಅನಲೈಸ್ ಮಾಡ್ತೀರಾ ಅಂತ ಬಂದು ಕೂತ್ಕೊಂಡು ಕಲ್ತ್ಕೊಂಡು ಹೋಗಿ, ತೊಂದರೆ ಇಲ್ಲ. ಗೊತ್ತಿಲ್ಲ ಅಂದರೆ, ಈಗ ಗೊತ್ತಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ ಅವರು. ಗೊತ್ತಿದ್ರೆ ರಾಹುಲ್ ಗಾಂಧಿ ಏಕ ವ್ಯಕ್ತಿ ಅಲ್ಲ. ರಾಹುಲ್ ಗಾಂಧಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದವರಿಗೇನೆ ಹೌದು ಮಾಹಿತಿಯ ಕೊರತೆ. ಇಲ್ಲಾಂದ್ರೆ ಅವ್ರ ರೀತಿ ಪ್ರಶ್ನೆ ಕೇಳಕ್ಕೆ ಸಾಧ್ಯ ಆಗಲ್ಲ. ಒಬ್ಬ 10 ಲಕ್ಷ ಗಂಟೆಗಳು ಬೇಕಾಗ್ತದೆ, ಲಕ್ಷ ಗಂಟೆಗಳು ಬೇಕಾಗ್ತದೆ, ಒಬ್ಬ ವ್ಯಕ್ತಿ ದಿನಕ್ಕೆ 8 ಗಂಟೆ ನೋಡಿರ್ತಾನೆ. ಒಬ್ಬ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿ ಅಲ್ಲ ರೀ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ. ಕಾಂಗ್ರೆಸ್ ಪಕ್ಷಕ್ಕೂ ನಮಗೂ 14 ಕೋಟಿ ಓಟ್ಗಳು ಬಿದ್ದಿದ್ದಾವೆ. ಕಾಂಗ್ರೆಸ್ ಪಕ್ಷ ಕೂಡ ಇಡೀ ದೇಶದಲ್ಲಿ 4.5 ಕೋಟಿ ಮೆಂಬರ್ಶಿಪ್ ಅನ್ನು ಹೊಂದಿರತಕ್ಕಂಥ ಪಕ್ಷ. ಈಗಿರೋ ಟೆಕ್ನಾಲಜಿ ಪ್ರಕಾರ ಅಲ್ಲ ರೀ, ಫೇಸ್ಬುಕ್ ಗೂಗಲ್ಗಿಂತ ಕಡೆ ಅಲ್ರಿ ನಿಮ್ದು ಚುನಾವಣಾ ಆಯೋಗ. ನೀವು ತೆರಿಗೆ ತಗೊಂತೀರ, ದೇಶಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ತಗೊಂತದೆ, ನಿಮ್ಗೆ ಹಣ ಕೊಡುತ್ತೆ. ನಾವು ಫೇಸ್ಬುಕ್ ಯೂಟ್ಯೂಬ್ಗೆ ದುಡ್ಡು ಕೊಡಲ್ಲ, ಜಿಮೇಲ್ಗೆ ದುಡ್ಡು ಕೊಡಲ್ಲ, ಉಚಿತವಾಗಿ ದೇಶಕ್ಕೆ ಎಲ್ಲರಿಗೂ ಸರ್ವಿಸ್ ಕೊಡ್ತಾರೆ. ನೀವು ನಾವು ದುಡ್ಡು ಕೊಡ್ತೀವಿ, ನಿಮ್ಗೆ ಏನಾದ್ರು ಪ್ರಶ್ನೆ ನಿಮ್ಗೆ ಅಗತ್ಯ ಇದ್ರೆ, ಆ ಹಾರ್ಡ್ ಡ್ರೈವ್ ಬೇಕು ನಿಮಗೆ, ಡಿಸ್ಕ್ ಬೇಕು, ಸ್ಪೇಸ್ ಬೇಕು, ಗೂಗಲ್ ಸ್ಪೇಸ್ ಬೇಕು ಅಥವಾ ಕ್ಲೌಡ್ ಸ್ಪೇಸ್ ಬೇಕು ಅಂದ್ರೆ ದುಡ್ಡನ್ನು ಕೊಟ್ಟು ತಗೋಬಹುದು, ನೀವು ತೊಂದರೆ ಇಲ್ಲ, ಚಾರ್ಜ್ ಮಾಡಬಹುದು. ನೀವು ಪ್ರಶ್ನೆ ಕೇಳಬೇಡಿ. ನಾವು ಅದರೊಳಗೆ ಏನು ಕಂಡುಹಿಡಬೇಕು, ನಮ್ಮ ಉದ್ದೇಶ ಏನಿದೆ ಅದರೊಳಗೆ, ನೀವು ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ, ಹೆಂಗೆ ನೆರವಾಗಿದ್ದೀರಿ, ಎಲ್ಲೆಲ್ಲಿ ಟ್ಯಾಂಪರ್ ಆಗಿರಬಹುದು, ಅದನ್ನು AI ಟೆಕ್ನಾಲಜಿ ಮುಖಾಂತರ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಅದನ್ನ 300 ವರ್ಷ ಬೇಕಾಗಿಲ್ಲ, 1,03,600 ವರ್ಷ ಬೇಕಾಗಿಲ್ಲ, ಕೇವಲ 1 ತಿಂಗಳಲ್ಲಿ ವಿತ್ ಅಂಕಿ ಅಂಶದ ಮುಖಾಂತರ ನಾವು ಕೊಡಬಲ್ಲೆವು. ಆದರೆ ನೀವು ಮಾಡಬೇಕಾದಂಥದ್ದೇನು, ನೀವು ಆರೋಪ ಬಂದಾಗ ಉತ್ತರ ಕೊಡಬೇಕು, ಹೊರತು ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ. ನೀವು ಪ್ರಶ್ನೆ ಮಾಡಬೇಕಂದ್ರೆ ಹೋಗಿ ನೀವು ಆಯ್ತು ಕೊಡಲ್ಲ ಅಂತ ಹೇಳಿ, ನಾವು ಕೊಡಲ್ಲ, ನಾವು ಬಿಜೆಪಿ ಹೇಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ, ಇಲ್ಲ ಕೇಂದ್ರ ಸರ್ಕಾರ ಹೇಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ, ನಾವು ಸ್ವಾಯತ್ತ ಸಂಸ್ಥೆ ಅಲ್ಲ ಅಂತ ಹೇಳಿ, ನಾವು ಬಿಜೆಪಿ ಕಚೇರಿ ಮೋರ್ಚಾ ಅಂತ ಹೇಳಿ, ಅವಾಗ ನಾವು ಈ ಪ್ರಶ್ನೆ ಕೇಳೋದನ್ನ ಉತ್ಕರ್ಷ್. ಈಗ ಎಲೆಕ್ಟ್ರಲ್ ಬಾಂಡ್ ವಿಚಾರ ಇತ್ತು ಉತ್ಕರ್ಷ್. ಎಲೆಕ್ಟ್ರಲ್ ಬಾಂಡ್ ವಿಚಾರ ಬಂದಾಗಲೂ ಕೂಡ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡಿ ಎಂದಾಗ ಒಂದು ಭಾರತದ ದೊಡ್ಡ ಬ್ಯಾಂಕು ಮೊಂಡ ಹಿಡಿದುಬಿಡ್ತು, ಹಠಕ್ಕೆ ಬಿದ್ದುಬಿಡ್ತದು, ಮೊಂಡತನ. ಅದೆಲ್ಲ ಡೇಟಾ ಕೊಡೋಕ್ಕಾಗಲ್ಲ, ಎಷ್ಟೊಂದು ಇರ್ತವವು, 1000 ಪೇಜ್ ಇದೆ, ಅಷ್ಟಿದೆ ಇಷ್ಟಿದೆ, ಹಾಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ. ಲೆಕ್ಕ ನೀವು ಹೇಳಿದ್ರೆ ಸರಿ, ಇನ್ನು ನನಗೆ ಒಂದು ವಾರದಲ್ಲೋ 15 ದಿನದಲ್ಲೋ ಆ ಡೇಟಾ ನೀನು ಇಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂತು. ಆಟೋಮ್ಯಾಟಿಕ್ಕಾಗಿ ತನ್ನ ವೆಬ್ಸೈಟಲ್ಲಿ ತನ್ನ ಈ ಕಡೆದ ಪ್ರದರ್ಶನ ಮಾಡಬೇಕು ಅಂತ ಬಂದಾಗ ಆಟೋಮೆಟಿಕ್ಕಾಗಿ ಆ ಡೇಟಾ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಲಭ್ಯವಾಯಿತು. ಒಂದು ಚುನಾವಣೆ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪಾರದರ್ಶಕತೆಯನ್ನು ಒಬ್ಬ ಕ್ವಶನ್ ಮಾಡಿದಾಗ ಅವನಿಗೆ ಒಂದು ಮಾಹಿತಿ ಬೇಕು ಅಂತ ಅವನು ಕೇಳಿದಾಗ ಈ ದೇಶದ ನಾಗರಿಕನಿಗೆ ಮಾಹಿತಿ ಹಕ್ಕು ಅಡಿಯಲ್ಲಾದರೂ ಬರಲಿ, ಅದು
ಅಥವಾ ಅವನ ಅನುಮಾನ ಬಗೆಹರಿಸ್ತವ್ರು ಇಷ್ಟಕ್ಕೆ ಒಂದು ವಿಚಾರಕ್ಕಾದರೂ ಅಷ್ಟೇ ಪಾರದರ್ಶಕ ಅದನ್ನು ಇಡೋದು ಸರಿನಾ ತಪ್ಪಾ? ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತೇನು ರಾಹುಲ್ ಗಾಂಧಿ ಅವರು ಮತಕಳ್ಳತನದ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಸಿಂಪಲ್ ಬೇಸಿಕ್ ಇರ್ತಕ್ಕಂಥದ್ದು ಸರ್, ನೀವು ಸರಿ ಮತಗಳ್ಳತನ ಆಗಿದೆ ಅಂತಾನೆ ಇಟ್ಕೊಳ್ಳಿ, ನೀವು ಚುನಾವಣಾ ಆಯೋಗ ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ, ಡೇಟಾವನ್ನ ಥ್ರೂ ಓತ್ ಅಥವಾ ಡ್ರಾಫ್ಟ್ಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ನಿಮ್ಗೆ ಯಾಕೆ ಹಿಂಜರಿಕೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಇವತ್ತು CCTV ಫುಟೇಜ್ ಬಗ್ಗೆ ಮಾತಾಡ್ತಿದ್ದೀರಾ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಹೇಳುವಂತಹ ಪ್ರಕಾರ ಅದರಲ್ಲಿ ಒಂದು ಪ್ರಾವಿಷನ್ ಇದೆ. ಏನು ಅಂತಂದ್ರೆ 45 ದಿನದವರೆಗೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ವೋಟಿಂಗ್ ಅನ್ನ 45 ಇಟ್ಕೊಳ್ತಾರೆ, ಅದನ್ನ ಆ ನಂತರ ಡಿಸ್ಮ್ಯಾಂಟಲ್ ಮಾಡ್ತಾರೆ. ನಿಮಗೆ ಅದರ CCTV ಫುಟೇಜ್ ಬೇಕು ಅಂತಂದ್ರೆ ಜುಡಿಷಿಯಲ್ ಆರ್ಡರ್ ಅನ್ನ ತಗೊಂಡು ನೀವು ಅದನ್ನ ತಗೊಳ್ತಕ್ಕಂಥ ಪ್ರಾವಿಷನ್ ಸಂವಿಧಾನದಲ್ಲಿ ಇದೆ. ಪಾಯಿಂಟ್ ನಂಬರ್ 2, ಇಷ್ಟು ಬೇಸಿಕ್ ಜ್ಞಾನ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲ ಅಂತ ನಾವೇನ್ ಮಾಡ್ಲಿಕ್ಕಾಗಲ್ಲ. ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೊಂದು ಆರೋಪ ಮಾಡ್ತಾರೆ, ಏನು ಅಂತಂದ್ರೆ 5 ಗಂಟೆ ಆದ್ಮೇಲೆ ನನಗೆ ಗೊತ್ತಿಲ್ಲ ಹೇಗೆ ಜನ ಬಂದು ಮತದಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಆದ್ರೆ ಆಸ್ ಪರ್ ಒಂದು ಚುನಾವಣಾ ಆಯೋಗದ ಡೇಟಾ ಪ್ರಕಾರ ಬಿಫೋರ್ 5 PM ವೋಟ್ ಮಾಡಿರ್ತಕ್ಕಂಥವ್ರು 58 ಲಕ್ಷ ಪರ್ ಅವರ್, ಆಫ್ಟರ್ 5 PM ವೋಟ್ ಮಾಡಿರ್ತಕ್ಕಂಥವ್ರು 32 ಲಕ್ಷ ಒಂದು ಗಂಟೆಗೆ. ಸರಾಸರಿ ನೀವು ಲೆಕ್ಕ ಹಾಕೊಳ್ಳಿ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಮತದಾನ ಅಂತ. ಮತ್ತೊಂದು ಪಾಯಿಂಟ್, ರಾಹುಲ್ ಗಾಂಧಿ ಅವರು ಮತ್ತೊಂದು ಸುಳ್ಳನ್ನು ಹೇಳ್ತಾರೆ, ಏನು ಅಂತಂದ್ರೆ ಮೋದಿ ಅವರು ಈ ಬಾರಿ ಗೆದ್ದಿರ್ತಕ್ಕಂಥದ್ದು 33 ಜನ ಸಂಸದರು ಕೇವಲ 33,000 ಮಾರ್ಜಿನ್ ಅಲ್ಲಿ ಅಂತ. ಆದ್ರೆ 2004ರಲ್ಲಿ ನಾನು ಮುಂದೆ ಒಂದು ಡೇಟಾವನ್ನು ಇಡ್ಲಿಕ್ಕೆ ಇಷ್ಟಪಡ್ತೇನೆ. 40 ಜನ ಕಾಂಗ್ರೆಸ್ನ MP ಗಳು ಗೆದ್ದಿರ್ತಕ್ಕಂಥದ್ದು 10,000 ಮಾರ್ಜಿನ್ ಅಲ್ಲಿ. 2004ರಲ್ಲಿ 40 ಜನ MP ಗಳು. ಇದೇ ಧ್ರುವ ನಾರಾಯಣ ಅವರು 2004ರಲ್ಲಿ 1 ವೋಟಿಂದ ಗೆಲ್ತ ಕೃಷ್ಣಮೂರ್ತಿ ವಿರುದ್ಧ ನಾವು ಪ್ರಶ್ನೆ ಮಾಡೋದಿಲ್ಲ. ಇದೇ 2008ರಲ್ಲಿ CP ಜೋಶಿ ಅನ್ನುವಂಥವ್ರು 1 ವೋಟಿಂಗ್ ಸೋತೋಗ್ಬಿಡ್ತಾರೆ ಕಲ್ಯಾಣ್ ಸಿಂಗ್ ಚೌಹಾಣ್ ಮೇಲೆ, ನಾವು ಪ್ರಶ್ನೆ ಮಾಡೋದಿಲ್ಲ ಇದೇಗಾಯ್ತು ಅಂತ. ಹಾಗಾದ್ರೆ ಯಾವ ಆಧಾರದ ಮೇಲೆ ಈ ವಿಚಾರಗಳನ್ನು ಹೇಳ್ತಾ ಇದ್ರೆ ಅಂದ್ರೆ ನೀವು ಗಾಳಿಲಿ ಗುಂಡಾಡಿಸಿ ಸುಮ್ಮನೆ ತಪ್ಪಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ? ಸರಿ ಅಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಇನ್ನೊಂದು ಪಾಯಿಂಟ್ ಹೇಳ್ತಾರೆ ರಾಹುಲ್ ಗಾಂಧಿ ಅವರು, ನೀವು ಮಲ್ಟಿ ಫೇಸಸ್ ಅಲ್ಲಿ ಚುನಾವಣೆ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವುದೇ ಕಾರಣಕ್ಕೂ ಚುನಾವಣೆ ನಡ್ಸಕ್ ಆಗ್ತಾ ಇಲ್ಲ ಅಂತ. 2004ರಲ್ಲಿ 7 ಫೇಸ್ ಅಲ್ಲಿ ಚುನಾವಣೆ ಆಗುತ್ತೆ. ಅದಕ್ಕಿಂತ ದುರ್ದೈವ ಅಂದ್ರೆ 1951-52ರಲ್ಲಿ ಜವಾಹರ್ಲಾಲ್ ನೆಹರು ಅವರು 68 ಫೇಸಸ್ ಅಲ್ಲಿ ಚುನಾವಣೆಯನ್ನ ನಡೆಸ್ತಾರೆ. ಇದ್ರ ಬಗ್ಗೆ ಹಾಗಾದ್ರೆ ಮಾಹಿತಿ ಕೊಡಿ. ವೆರಿ ಸಿಂಪಲ್ ಸರ್, ಇಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡಿದೀವಿ ನಾವು. ನಿಮ್ಮ ಹತ್ರ ಎಲ್ಲಾ ಡೇಟಾ ಇದೆ, ಡಾಕ್ಯುಮೆಂಟ್ ಇದೆ ಅಂತಂದ್ರೆ ಅದಕ್ಕೆ ಸಿಗ್ನೇಚರ್ ಹಾಕಿ ಚುನಾವಣೆ ಆಗಲಿರ್ತಕ್ಕಂಥ ಕೆಲಸವನ್ನು ಮಾಡಿ ತಗೊಂಡು ಹೋಗ್ರಿ, ಯಾರು ಬೇಡ ಅಂತ ಇದ್ದಾರೆ. ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈಗ ನೀವು 2004ರಲ್ಲಿ ಈ ತರ ಆಗಿದೆ, ಇನ್ನೊಂದು ಕಡೆಯಲ್ಲಿ 10,000 ವೋಟರ್ಸಿಂದ ಗೆದ್ದಿದ್ದಾರೆ, ಇನ್ನೊಂದು ಕಡೆ ಬರೀ 30,000 ಗೆದ್ದಿದ್ದಾರೆ, 1 ಲಕ್ಷ ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ ನೀವು ಹೇಳ್ತಾ ಇದ್ದೀರಿ. ರಾಹುಲ್ ಗಾಂಧಿ ರೈಸ್ ಮಾಡಿರೋ ಕ್ವಶನ್ ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ರ್ಯಾಂಡಮ್ ಆಗಿ ಒಂದು ಕ್ಷೇತ್ರವನ್ನು ಪಿಕ್ ಮಾಡ್ಕೊಂಡ್ರು ಅವರು. ಮಹದೇವಪುರ ಅನ್ನೋ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಇಲ್ಲಿ ಆ್ಯಡ್ ಆಗಿದೆ. ಮತ್ತು ಕಾಂಗ್ರೆಸ್ ಮತ್ತು BJP ನಡುವಿನ ಗೆಲುವಿನ ಅಂತರ ಅಂತ ಬಂದಾಗ BJPಗೆ ಅದೇ 1 ಲಕ್ಷ ಮತಗಳು ಹೋಗಿದೆ ಅಂತ. ಸೊ ಈ ಬೇಸ್ ಮೇಲೆ ಎಷ್ಟೊಂದು ಕಡೆಗಳು ಈ ಥರದ್ದು ನಡೀತಾ ಇದೆ. ಉತ್ಕರ್ಷ್, ಲೆಟ್ ಮಿ ಕಂಪ್ಲೀಟ್. ಈ ಥರದ ವಿಷಯಗಳು ಬಂದಾಗ ವೋಟರ್ ಡೂಪ್ಲಿಕೇಶನ್ ಆಗ್ತಾ ಇದೆ, ಅನೇಕ ರಾಜ್ಯಗಳಲ್ಲಿ ವೋಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಮ್ಗೆ ಗಂಭೀರ ಅನುಮಾನಗಳು ಇದ್ರ ಬಗ್ಗೆ ಇದೆ ಅಂತ ಒಂದು ಕ್ವಶನ್ ಇದೆ ಇಲ್ಲಿ. ಇದೇ ಪ್ರಶ್ನೆ ನಿಮ್ಗೆ 2004ನೇ ಇಸ್ವಿಲಿತ್ತೋ, ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗಿದ್ದ ಕಾಲದಲ್ಲಿ ನಿಮಗೆ ಅವರು 56 ಫೇಸಲ್ಲಿ ಎಲೆಕ್ಷನ್ ಮಾಡಿದ್ರು ಅಂತ ಇತ್ತು, ಅಥವಾ 2004, 8, 9, 10 ಈ ಟೈಮಲ್ಲೆಲ್ಲ ದೊಡ್ಡ ಘೋರ ಅನ್ಯಾಯ ಆಗಿದೆ ಅಂತಿದ್ದಾಗ ಯಾರು ಭಾರತ ವ್ಯವಸ್ಥೆಯಲ್ಲಿ ನಿಮ್ಮನ್ನಾಗ್ಲಿ ನಿಮ್ಮ ಪಾರ್ಟಿಯವರನ್ನಾಗ್ಲಿ ತಡೆದಿಲ್ಲ. ಚುನಾವಣೆಯ ಸಹಜ ಪ್ರಕ್ರಿಯೆ. ಸರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೊತ್ತಾ ಇಲ್ಲಿ, ಬೀಟ್ BJP ಆರ್ ಬೀಟ್ ಕಾಂಗ್ರೆಸ್ ಆರ್ ಬೀಟ್ ಎನಿ ಅದರ್ ಪಾರ್ಟಿ, SP ಆರ್ BSP ಯಾವುದೇ ಆಗಿರಲಿ, ಈ ದೇಶದಲ್ಲಿ ನಾಗರಿಕೊಬ್ಬ ನೋಡ್ತಾ ಇರ್ತಾನಲ್ಲ, ನನ್ನ ಓಟು ಮೋಸ ಆಗಿಲ್ಲ, ನನ್ನ ಓಟು ಅನ್ಯಾಯ ಆಗಿಲ್ಲ, ನನ್ನ ಯಾರೋ ಡೂಪ್ಲಿಕೇಟ್ ಮಾಡ್ತಾ ಇಲ್ಲ, ನಾನು ಯಾವ್ರಿಗೆ ಅಂತ ನಾನು ನಂಬ್ಕೊಂಡು ಹಾಕ್ತಾ ಇದ್ದೀನೋ ಅವನಿಗೆ ಅದು ತಲುಪ್ತಾ ಇದೆ ಅಥವಾ ತಲುಪ್ತಾ ಇಲ್ಲ. ಈ ಒಂದು ಅಲ್ಲ ಸರ್, ಅದನ್ನೇ ಹೇಳ್ತಿರೋಂಥ ಚುನಾವಣಾ ಆಯೋಗ. ಅನ್ಬು ಕುಮಾರ್ ಅವ್ರ ರಾಜ್ಯದ ಏನು ಚುನಾವಣಾ ಆಯೋಗದ ಅಧಿಕಾರಿಗಳಿದ್ದಾರೆ ಹೇಳಿದಾರಲ್ವಾ, DK ಶಿವಕುಮಾರ್ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ. ಸರ್, ನಿಮ್ಮ ಹತ್ರ ನೀವು ಬರೀ ಒಂದು ಮೆಮೊರಂಡಮ್ ಕೊಟ್ಟಿದ್ದೀರಾ, ಆ ಮೆಮೊರಂಡಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು, ಮಹದೇವಪುರದಲ್ಲಿ ಈ ರೀತಿಯ ಘಟನೆ ಆಗಿದೆ, ಪ್ಲೀಸ್ ಲುಕ್ ಇನ್ ಟು ಇಟ್ ಅಂತ. ನೀವು ಅಲ್ಲಿ ಅರಮನೆ ಮೈದಾನದಲ್ಲಿ ಭಾಷಣ ಮಾಡೋದೇ ಬೇರೆ, ಲೆಟರ್ ಅಲ್ಲಿ ಕೊಡೋ ಮಾಹಿತಿನೇ ಬೇರೆ. ಯಾಕೆ ನಿಮ್ಗೆ ಏನಾದ್ರೂ ಭಯನಾ? ನಾಳೆ ಎಲ್ಲಿ ನಾವು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅನ್ನ ಫೇಸ್ ಮಾಡ್ಬೇಕೆನ್ನುವಂತಹ ಭಯನಾ? ಎಕ್ಸಾಂಪಲ್ ಸರ್, ಮತ್ತೊಂದು ಎಕ್ಸಾಂಪಲ್, ಧೂಲೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನ್ ಮಹದೇವ
ಮಹದೇವಪುರ ಹೇಳ್ತಾರೆ. ನಾನು ಮಹದೇವಪುರಕ್ಕೆ ಬರ್ತೀನಿ, ಅಲ್ಲಿ ಕಮ್ ಬ್ಯಾಕ್ ಟು ಮಹದೇವಪುರ. ಧೂಲೆ ಲೋಕಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಲೋಕಸಭಾ ಸಂದರ್ಭದಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡಲ್ ಇತ್ತು. ಯಾವಾಗ ಮಾಲೆಗಾಂವ್ ಸೆಂಟ್ರಲ್ಗೆ ವೋಟಿಂಗ್ ಬರುತ್ತೆ, ಕಾಂಗ್ರೆಸ್ಗೆ 1,98,000 ವೋಟ್ ಬರುತ್ತೆ, ಬಿಜೆಪಿಗೆ ಬರುತ್ತೆ ಕೇವಲ 4,500 ವೋಟ್. ಚುನಾವಣಾ ಫಲಿತಾಂಶ ಬರುತ್ತೆ, ಭಾರತೀಯ ಜನತಾ ಪಾರ್ಟಿ ಅವರು ಸೋತಿದ್ದಾರೆ 3,500 ವೋಟಿಂದ. ಇದನ್ನ ಕೆಳಗೆ 2025 ಆಗಸ್ಟ್ ಬೇಕಾಗಿತ್ತು ಉತ್ಕರ್ಷ್. ಇದೆ ಹೇಗೆ ಅಂತ ಈ ಕ್ವಶನ್ ಕೇಳಕ್ಕೆ ಉತ್ಕರ್ಷ್ಗೆ 2025 ಆಗಸ್ಟ್ 13ನೇ ತಾರೀಕು ಬರಬೇಕಾಗಿತ್ತು. ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು. ಸರಿ, ನಾನು ಮಹದೇವಪುರಕ್ಕೆ ಬರ್ತೀನಿ ಸರ್. ಮಹದೇವಪುರದಲ್ಲಿ Nobody is stopping here. ನೋಡಿ ಸರ್, ಚುನಾವಣೆಗಳನ್ನ ಗೆಲ್ಲ ಸಾಮರ್ಥ್ಯ ಕಾಂಗ್ರೆಸ್ ಅವ್ರಿಗಿಲ್ಲ. ಸುಮ್ಮನೆ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ರೆ ಡೋಂಟ್ ಬಿ ವೇಗಾಗಿ ಸ್ಟೇಟ್ಮೆಂಟ್ಸ್ ಬೇಡ ಇಲ್ಲಿ, ಅದರ ತೂಕವಾಗಿರ್ಲಿ. ನಾನು ಕೇಳೋದೇನು ಗೊತ್ತಾ, ಆ ಮನುಷ್ಯನಿಗೆ ಅನುಮಾನ ಬಂತಪ್ಪ, ಮಹದೇವಪುರ ನಂಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅನುಮಾನ ಬಂತು. ಹಿ ಈಸ್ ರೈಸಿಂಗ್ ದ ಕ್ವಶನ್. ಹೌದು, ನಿಮಗೂ ಉತ್ಕರ್ಷ ಅದನ್ನೇ ಕೇಳ್ತೀರಾ ನೋಡಿ. ಒಂದು ಡಿಬೇಟ್ ಅಂದ್ರೆ 4 ಜನ ನೋಡಿದ್ರೆ ಕೇಳಿಸ್ಕೊಳ್ಳಿ. ಇದು ಯಾರು ಗೆದ್ದರೋ ಸೋತರೋ ಅದು ಬೇರೆ ವಿಚಾರ, ಕಂಪ್ಲೇಂಟ್ ಯಾವ ಸ್ವರೂಪದಲ್ಲಿ ಇರಬೇಕು ಅದು ಬೇರೆ ವಿಚಾರ. ಈ ಕಂಪ್ಲೇಂಟನ್ನು, ಇದು ಟೆಕ್ನಿಕಾಲಿಟಿಯನ್ನು ಎಲೆಕ್ಷನ್ ಕಮಿಷನು ಪೊಲಿಟಿಕಲ್ ಪಾರ್ಟಿಗೆ ಬಿಡೋಣ. ನಾನೊಬ್ಬ ಮತದಾರ ಇದು ನೋಡ್ತಾ ಇರ್ತಾನಲ್ಲ, ಆ ಮತದಾರನ ಆ್ಯಂಗಲಿಂದ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಧುಲೆಯಲ್ಲಿ ನಿಮಗೆ ಮಾಲೆಗಾಂವ್ ಅನ್ನೋ ವಿಚಾರ ಬಂದಾಗ, ಭಾಗ ಅಂತ ಬಂದಾಗ, ಆಲ್ ಆಫ್ ಅ ಸಡನ್ ಕಾಂಗ್ರೆಸ್ದು ವೋಟ್ಗಳು ರೈಸ್ ಆಗಿಬಿಡ್ತು, ಅವರಲ್ಲಿ ಗೆದ್ದುಬಿಟ್ರು ಅಂತ ನಿಮಗೆ ಚರ್ಚೆ ಬಂದಾಗ, ಅದೇ ದಿನ ನೀವೇ ಹೇಳಿದ್ರಿ 45 ದಿನದ ಮೇಲೆ ಡೇಟಾ ಇಟ್ಕೊಳ್ಳಲ್ಲ ಅವರು ಅಂತ ಹೇಳಿ. ಈ ಒಂದು ಜ್ಞಾನವನ್ನು ನೀವು ಬಳಸಿಕೊಂಡು ವಿತಿನ್ 45 ಡೇಸ್ ಯಾಕೆ ಉತ್ಕರ್ಷೋ ನಿಮ್ಮ ಪಾರ್ಟಿಯವರು ಎಲೆಕ್ಷನ್ ಕಮಿಷನ್ ಒಂದು ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ? ಅಲ್ಲ, ನಾವು ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಕೊಂಡ್ವಿ, ಹಂಗಂತ ನಾವೇನು ಕೇಳಿ ಸರ್, ಅನುಮಾನ ಇಲ್ಲ ಅಂತ ಆಯ್ತಲ್ಲ. ಸರಿ ಕೇಳಿ, ಅದನ್ನ ಹೇಳ್ತೀರಾ ಸರ್? ವೆರಿ ಸಿಂಪಲ್. ನಿಮಗೆ ಡೌಟ್ ಇದ್ರೆ ಹೋಗ್ಲಿ, ಡೇಟಾ ಕೊಡಿ ಚುನಾವಣಾ ಆಯೋಗಕ್ಕೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಅನುಮಾನ ಇಲ್ಲ ಅಂತ ಹೇಳಿದ್ಮೇಲೆ ಯಾವನಿಗೂ ಅನುಮಾನ ಇರಬಾರ್ದು ಈ ದೇಶದಲ್ಲಿ, ಹಾಗ ಅರ್ಥ ಇದೆ? ಅಲ್ಲ, ಹಾಗೆ ಹೇಳ್ತಾರೆ ಕೇಳಿ, ನಾನೇನ್ ಹೇಳ್ತೀನಿ, ನಾವು ಅದನ್ನೇ ಹೇಳ್ತಿರೋದು. ಚುನಾವಣಾ ಆಯೋಗ ನಿಮಗೆ ಲೆಟರ್ ಕೊಟ್ಟಿದೆ ಅಲ್ವಾ, ಡೇಟಾ ಕೊಡಿ. ನಿಮಗೆ ಏನ್ ಡೌಟ್ ಇದೆ? ಉತ್ಕರ್ಷ್ A4 ಶೀಟು ನಿಮಗೂ ಸಿಗುತ್ತೆ, ಇವ್ರಿಗೂ ಸಿಗುತ್ತೆ. You can also file the complaint against the Election Commission of India. ಅವರು ಮಾಡಬಹುದು, ಇಲ್ಲ ಅಂತ ಯಾರು ಹೇಳ್ತಿಲ್ವಲ್ಲ. ಯಾರು ಹಂಗಂದ್ರೆ ಈಗ ನಾನು ಮಾಡಿದ್ರೆ ಸರಿ, ಅವ್ರು ಮಾಡೋದು ತಪ್ಪು. ಉದಾಹರಣೆ ಕೊಟ್ಟಿದ್ದೆ, ಐ ವಿಲ್ ಬಿ ವೆರಿ ಸ್ಪೆಸಿಫಿಕ್. ನಾನು ನೀವು ಮಹದೇವಪುರ ಉದಾಹರಣೆ ಕೊಟ್ಟಿದ್ದಕ್ಕೆ ನನಗೆ ಉದಾಹರಣೆ ಕೊಟ್ಟಿದ್ದೆ. ಅಲ್ಲಿ ಕಮ್ ಬ್ಯಾಕ್ ಟು ಮಹದೇವಪುರ ಕೇಳಿ ಸರ್, ನಾನು ಅದನ್ನ ಹೇಳ್ತಿರೋದು. ಪ್ರತಿಯೊಬ್ಬರಿಗೂ ಕೇಳುವಂತ ಹಕ್ಕಿದೆ. ಡೇಟಾ ಕೊಟ್ಟು ಕೊಡುವಂತದ್ದು ಕೇಳಿ. ಈ ಡಿಬೇಟ್ ನಾನು ಮತ್ತೆ ಮುಂದುವರಿಸ್ತೀನಿ. ಪಾರ್ವತೀಶ್ ಅವರಿಂದ ಕಂಟಿನ್ಯೂ ಮಾಡಿ. ನಾನು ಇಲ್ಲಿ ಈ ಒಂದು ವಿಚಾರದಲ್ಲಿ ಪಾರ್ವತೀಶ್ ಅವ್ರಿಗೊಂದು ಕ್ವಶನ್ ಇರುತ್ತೆ. ಪಾರ್ವತೀಶ್ ಸರ್, ಈಗ ಇಲ್ಲಿ ಇದರ ಟೆಕ್ನಿಕಾಲಿಟಿ ಬಗ್ಗೆ ನಾವು ತುಂಬ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ನನ್ನ ಫೀಲಿಂಗು. ಅಂದರೆ ರಾಜಕೀಯ ಪಕ್ಷಗಳು ಅವರು ದೂರನ್ನು ರಾಹುಲ್ ಗಾಂಧಿ ಬಂದು ಕೊಡಬೇಕಾಗಿತ್ತು, ಅಂಡರ್ ಓತ್ ಕೊಡಬೇಕಾಗಿತ್ತು, ಅಫಿಡೇವಿಟ್ ರೂಪದಲ್ಲಿ ಕೊಡಬೇಕಾಗಿತ್ತು. ಹಿಟ್ ಆ್ಯಂಡ್ ರನ್ ಗಿರಾಕಿ ರಾಹುಲ್ ಗಾಂಧಿ. ಮಹದೇವಪುರ ಮಾತಾಡ್ಬಿಟ್ರು, ಧುಲೆ ಯಾಕೆ ಮಾತಾಡಲಿಲ್ಲ, ಅಥವಾ ಇನ್ಯಾವುದೋ ಒಂದು ಮಾಲೆಗಾಂವ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ. ಇನ್ನೊಂದು ಕಡೆ ನನ್ನ ಮುಂದೆ ಇರತಕ್ಕಂಥ ಡೀಟೇಲ್ಸ್ ಇದು. ಮಾಜಿ ಕ್ರೀಡಾ ಸಚಿವ ಹಾಗೂ BJPಯ ಸಂಸದ 2 ಲಕ್ಷಕ್ಕಿಂತ ಹೆಚ್ಚಿನ ಸಂಶಯಾಸ್ಪದ ಮತದಾರರ ಉಪಸ್ಥಿತಿಯನ್ನು ಆರೋಪಿಸಿ ಅವರು ಬಾಂಬ್ ಸಿಡಿಸ್ತಾರೆ ರಾಯಬರೇಲಿ ಬಗ್ಗೆ. ಇಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ನಕಲಿ ಮತದಾರರು ಹಾಜರಿದ್ದಾರೆ ಈ ಭಾಗದಲ್ಲಿ. 19,512 ನಕಲಿ ಹೆಸರುಗಳಿವೆ. ಇಲ್ಲಿ ಬೆರಗು ಹುಟ್ಟಿಸುವ 71,977 ಕೃತಕ ವಿಳಾಸಗಳಿರುವವರು ಇಲ್ಲಿ ಸೇರಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲಿ ನಾನು ಅನುರಾಗ್ ಠಾಕೂರ್ನಾಗಲಿ, ರಾಹುಲ್ ಗಾಂಧಿಯನ್ನಾಗಲಿ, ಅಥವಾ ಉತ್ಕರ್ಷ್ ಈಗೇನು ಮಾಲೆಗಾಂವ್ ಬಗ್ಗೆ ಮಾತಾಡಿದ್ರಲ್ಲ ಇವ್ರ ಬಗ್ಗೆ ಆಗಲಿ, ನಾವು ಯಾರೂ ಇಲ್ಲಿ ಇದು ಪರಸ್ಪರ ಕಿತ್ತಾಟಕ್ಕಲ್ಲ. ಇದು ಎಲೆಕ್ಷನ್ ಕಮಿಷನ್ನಿಂದ ಲೋಪ ಆಗಿದೆಯಾ, ಮೋಸ ಆಗಿದೆಯಾ? ಲೋಪ ಬೇರೆ, ಮೋಸ ಬೇರೆ. ತಪ್ಪಾಗ್ಬಿಡೋದು ಬೇರೆ, ಉದ್ದೇಶಪೂರ್ವಕ ಮೋಸಗಳಾಗೋದು ಬೇರೆ, ರಿಗ್ಗಿಂಗ್ ಆಗೋದು ಬೇರೆ. ಒಂದು ವೇಳೆ ಆಗಿದ್ದರೆ ಇದ್ರ ವಿರುದ್ಧವಾಗಿ ಇಡೀ ಜನಸಾಮಾನ್ಯರಿಗೆ ನನ್ನ ಓಟ್ ಮೋಸ ಆಗ್ತಿಲ್ಲಪ್ಪ ಅನ್ನೋ ಒಂದು ಫೀಲ್ ಕೊಡಬೇಕಾದಾಗ ಯಾರು ಜವಾಬ್ದಾರಿ? ಟೆಕ್ನಿಕಾಲಿಟಿ ಇಟ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದಾ? ಟೆಕ್ನಿಕಾಲಿಟಿ ಹಂಗೆ ಬರಬೇಕಾಗಿತ್ತು, ಹಿಂಗೆ ಬರೀಬೇಕಾಗಿತ್ತು, ಆ ಸೆಕ್ಷನ್ ಗೊತ್ತಾ, ಈ ಸೆಕ್ಷನ್ ಗೊತ್ತಾ, ಇದ್ರ ಮೇಲೆ ಡಿಬೇಟ್ ಆಗಬೇಕಾ? ಅಥವಾ ನಿಜವಾಗ್ಲೂ ನಡೆದಿದ್ದರೆ ಎಲೆಕ್ಷನ್ ಕಮಿಷನ್ ಜನಗಳ ಮುಂದೆ ಡೇಟಾ ಇಟ್ಟುಬಿಡಲಿ? ಡೇಟಾ ಇಡೋದು ಅಷ್ಟೊಂದು ದೊಡ್ಡ ಸರ್ಕಸ್ಸಾ ಇವತ್ತಿನ ಕಾಲದಲ್ಲಿ, ಡಿಜಿಟಲ್ ಇಂಡಿಯಾ ಕಾಲದಲ್ಲಿ? ಒಂದು ನಾವು ಒಪ್ಪಿಕೊಂಡಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಇವೆಲ್ಲ ಕೆಲವು ಸ್ವಾಯತ್ತ ಸಂಸ್ಥೆಗಳಿದೆ. ಈಗ ಅವರ ಜವಾಬ್ದಾರಿಗಳೇನು, ಅವರ ಕರ್ತವ್ಯ ಹಕ್ಕುಗಳೇನು ಅನ್ನೋದನ್ನು ಡಿಫೈನ್ ಮಾಡಲಾಗಿದೆ. ಎಲ್ಲ ಸಂದರ್ಭಗಳಲ್ಲೂ ಆಳುವ ಪಕ್ಷಗಳು ಈ ಸ್ವಾಯತ್ತ ಸಂಸ್ಥೆಗಳನ್ನು, ಈ ಥರದ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಅಧೀನದಲ್ಲಿ ಇಟ್ಕೊಳ್ಳುವಂಥದ್ದು, ತಮ್ಮ ಅಗತ್ಯಗಳಿಗೆ ಅದನ್ನು ಒಳಪಡಿಸುವ ಪ್ರಯತ್ನವನ್ನು ಏನು ಸ್ವತಂತ್ರ ಭಾರತದಲ್ಲಿ ಉದ್ದಕ್ಕೂ ನಡ್ಕೊಂಡ್ಬಂದಿರೋದು ನಾವು ನೋಡ್ತಾ ಇದ್ದೀವಿ. ನಾವು BJP ಅನ್ನೋದಕ್ಕೆ ಹೊರತಲ್ಲ. ಈಗ ನೀವೇ ಹೇಳಿದ್ರಿ ಚುನಾವಣಾ ಬಾಂಡ್ ವಿಚಾರ. ಚುನಾವಣಾ ಬಾಂಡ್ ವಿಚಾರವನ್ನು ರಹಸ್ಯವಾಗಿಡುವಂಥದ್ದು ಏನಿದೆ ಅದರಲ್ಲಿ?
ಈಗ ಅದರಲ್ಲಿ ಏನು ಹುಳುಕಿಲ್ಲ ಅಂತ ಆದರೆ 2,000 ರೂಪಾಯಿ ಒಳಗಡೆ ಪಾರದರ್ಶಕತೆ ಕೊಟ್ರೆ ಇತ್ತು ಒಂದು ಕತೆ, 2,000 ಅಂತಂದರೆ ರೂಪಾಯಿ ಮೇಲ್ ಕೊಟ್ರು ಒಂದು ಕತೆ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆದೇಶ ಕೊಡೋ ಅಗತ್ಯ ಇರಲಿಲ್ಲ. ಓಕೆ, ಸಂಸತ್ನಲ್ಲಿ ಇವರು ಅದಕ್ಕೊಂದು ನಿರ್ಣಯವನ್ನು ತಂದು ಚುನಾವಣಾ ಆಯೋಗದ ಕೈಕಾಲು ಕಟ್ಟಾಕುವಂಥ ಅಗತ್ಯ ಏನಿರಲಿಲ್ಲ. ಒಂದು ಈಗೇನೀಗ ಇಬ್ಬರು ಸ್ನೇಹಿತರು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಈ ಕೆಸರಚಾಟದಿಂದ ಈ ಸಮಸ್ಯೆ ಬಗೆಹರೋದಿಲ್ಲ ರಮಕಾಂತ್. ಓಕೆ, ಈಗ ಎಲೆಕ್ಷನ್ ಪ್ರೊಸೆಸ್ ನಿರ್ದಿಷ್ಟವಾಗಿ ಚುನಾವಣಾ ಆಯೋಗದ ವಿಚಾರನ ಹೇಳೋಣ. ಈಗ ಆಯೋಗದ ಅಧ್ಯಕ್ಷರು ಹೇಳಿದ್ದನ್ನು ನೀವು ಹೇಳಿದ್ರಿ, ಎಷ್ಟೋ 100 ವರ್ಷಗಳು ಬೇಕಾಗ್ತವೆ ಅಂತೆಲ್ಲ. ಇದು ಭಾಳ ಬಾಲಿಶವಾದ ಹೇಳಿಕೆ ಇದು. ಓಕೆ, 10.5 ಲಕ್ಷ ಮತಕೇಂದ್ರಗಳಿದೆ ಅಂತಂದರೆ 10.5 ಲಕ್ಷ ಮತಕೇಂದ್ರಗಳನ್ನು ಪರಿಶೀಲನೆ ಮಾಡೋ ಅಗತ್ಯ ಇಲ್ಲ. ಓಕೆ, ಎಲ್ಲಿ ಡಿಸ್ಪ್ಯೂಟ್ ಇದೆ, ಎಲ್ಲಿ ಅನುಮಾನ ಇದೆ, ಅದು 50 ಇರ್ಬೋದು, 500 ಇರ್ಬೋದು, 5,000 ಇರ್ಬೋದು, ಅಷ್ಟನ್ನು ನೋಡ್ತಾರೆ. ಅದಕ್ಕೆ ಬೇಕಾಗಿರೋ ಲಾಜಿಸ್ಟಿಕ್ಸ್ನ ವ್ಯವಸ್ಥೆ ಮಾಡ್ಕೋತಾರೆ ಅವರು. ಆಕ್ಷೇಪಣೆ ಇರುವವರು ಅವ್ರು ಬೇಕಾದ ಜನನ ಅಪಾಯಿಂಟ್ ಮಾಡ್ಕೋತಾರೆ. 3 ದಿವಸದಲ್ಲಿ ಹುಡುಕ್ಬೋದು ಅದನ್ನು. ಒಬ್ಬ ವ್ಯಕ್ತಿ ಕೂತ್ಕೊಂಡು ಎಣಿಸ್ತಾನೆ ಅಂತಂದ್ರೆ, ಈಗ ಒಂದು 75 ಕೋಟಿ ಮತದಾನ ಮಾಡ್ತಾರೆ ಅನ್ಕೊಳ್ಳಿ, 75 ಕೋಟಿ ಓಟ್ಗಳನ್ನ ಒಬ್ಬ ಎಣಿಸ್ತಾನೆ ಕೂತ್ಕೊಂಡು. ಎಲ್ಲಿ ಅನುಮಾನ ಇದೆ, ಎಲ್ಲಿ ಡಿಸ್ಪ್ಯೂಟ್ ಇದೆ, ಅದನ್ನು ಮಾಡ್ತಾರೆ ಅವರು. ಒಂದು ಎರಡೂ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದರೆ, ಚುನಾವಣಾ ಆಯೋಗದ ಶೆಡ್ಯೂಲ್ ಏನಿದೆ ಅಥವಾ ಅವ್ರ ಜವಾಬ್ದಾರಿಗಳೇನಿದೆ, ಇದನ್ನು ಒಂದಷ್ಟು ಫೈನ್ ಟ್ಯೂನ್ ಮಾಡಬೇಕಾಗಿದೆ. ಓಕೆ, ಉದಾಹರಣೆಗೆ ಎಲೆಕ್ಷನ್ ಶೆಡ್ಯೂಲನ್ನು ಡೇಟ್ ಆಫ್ ಇವೆಂಟ್ಸ್ನೆಲ್ಲ ಹಾಕ್ತಾರೆ ಅವರು. ನಾಮಿನೇಷನ್ ಹಾಕೋದು, ಪ್ರಚಾರ, ಮತದಾನ, ಫಲಿತಾಂಶ ಇತ್ಯಾದಿ. ಈ ಹಂತಗಳಿದೆಯಲ್ಲ, ಚುನಾವಣೆಗೆ 3 ತಿಂಗಳು ಮೊದಲೇ ಅವರು ಅರ್ಹ ಮತದಾರರ ಪಟ್ಟಿಯನ್ನು ಪ್ರಕಟಿಸ್ಬಿಡ್ಬೇಕು. ಓಕೆ, ಯಾವುದೇ ಡಿಸ್ಪ್ಯೂಟ್ ಇದ್ರೂ ಚುನಾವಣೆಯ ಪ್ರಕ್ರಿಯೆ ನಾಮಿನೇಷನ್ ಶುರು ಆಗುತ್ತಲ್ಲ, ಅದಕ್ಕೆ ಮೊದಲೇ ಬಗೆಹರಿದು ಬಿಟ್ಟಿರ್ಬೇಕು. ಒಂದೇ ಒಂದು ಅಪಸ್ವರ ಇರಬಾರ್ದು. ಹೌದು. ಅವಾಗ ಯಾವುದೇ ಅಭ್ಯರ್ಥಿ ಅಥವಾ ಪಕ್ಷದವರು ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಂಥ ಒಬ್ಬ ಮತದಾರನ ಪಟ್ಟಿನ ನೀವು ಹೇಳಿದಿರಿ, ನಾವು ಪರಿಶೀಲಿಸಿದ್ವಿ, ಅವನಲ್ಲಿಲ್ಲ. ಅಥವಾ ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ದಿಗ್ಭ್ರಮೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಒಂದು ವಿಳಾಸದಲ್ಲಿ, ಒಂದು ಫ್ಲಾಟಲ್ಲಿ 7,900 ಜನ ಮತದಾರರ ಪಟ್ಟಿಯನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ 70 ಜನ, 50 ಜನ ಇರೋದು, 35 ಜನ ಇರೋದು. ಮತ್ತೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧಾರ್ಮಿಕ ಹಿನ್ನೆಲೆಯವರು ಒಂದೇ ಕಟ್ಟಡದಲ್ಲಿ, ಒಂದೇ ಮನೆಯಲ್ಲಿದ್ದಾರೆ ಅನ್ನೋ ಥರದ್ದು. ಇದು ಭಾಳ ಗಾಬರಿ ಹುಟ್ಟಿಸುವಂಥ ವಿಚಾರ ಇದು. ಹಾಗಾಗಿ BJP ಅವರು ಅಥವಾ ಯಾವುದೇ ಪಕ್ಷ ಆಗಿರಲಿ, ನೀನು ಸೈನ್ ಹಾಕಿರಲಿಲ್ಲ. ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಮೊಹರು ಹೊತ್ತಬೋದಾ ನಾವು? ರಾಹುಲ್ ಗಾಂಧಿ ಅಬ್ಸಲ್ಯೂಟ್ಲಿ 100% ರೈಟ್ ಇದ್ದಾರೆ, ಸರಿ ಇದ್ದಾರೆ, ರಾಹುಲ್ ಗಾಂಧಿ ಅಂತಿಮ ಅದು ಅಂತ ಹೇಳ್ಬೋದಾ? ರಾಹುಲ್ ಗಾಂಧಿ ಹೇಳಿದ್ರ, ಅನುರಾಗ್ ಠಾಕೂರ್ ಹೇಳಿದ್ರ ಅಂತ ಮುಖ್ಯ ಅಲ್ಲ. ಈ ರಾಜಕೀಯ ನಾಯಕರುಗಳು ಕೆಲವು ಲೋಪದೋಷಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಬೆಟ್ಟು ಮಾಡಿ ತೋರಿಸ್ತಾರೆ. ಆ ಥರದ್ದು ನಮಗಿರೋದು ಅದು. ಅನುರಾಗ್ ಠಾಕೂರ್ ಹೇಳಿದ್ರು ನಂದು ಇದೇ ಮಾತೆ, ರಾಹುಲ್ ಹೇಳಿದ್ರು ಇದೇ ಮಾತೆ. ಆ ಥರದೊಂದು ಮಾಹಿತಿ ಹೇಳಬೇಕಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು, ಚುನಾವಣಾ ಆಯೋಗ ಕೊಟ್ಟಿರುವ 7 ಅಡಿಗಳ ಎತ್ತರದ ದಾಖಲೆಯನ್ನು 6 ತಿಂಗಳ ಕಾಲ ಪರಿಶೀಲಿಸಿ ನಾನು ಈ ಡೇಟಾ ಕೊಡ್ತಾ ಇದ್ದೀನಿ ಅಂತಾಗ, ಚುನಾವಣಾ ಆಯೋಗದ ಮುಂದೆ ಡೇಟಾ ಇಡಲೇಬೇಕು, ನಾಳೆ ಕೋರ್ಟ್ಗೆ ಹೋದ್ರು ಇಡಲೇಬೇಕಾ ಡೇಟಾನ? ಇದು ಸುಳ್ಳು ಹೇಳಿದ್ದರೆ ನೀನು ಕ್ಷಮಾಪಣೆ ಕೇಳಪ್ಪ, ಬಹಿರಂಗ ಕ್ಷಮೆ ಕೇಳು ಅಂತಾದ್ರು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೌದು. ಓಕೆ, ಈಗ ಆ ಸಿದ್ಧತೆ ಇಲ್ಲದೆ ಅವ್ರು ಮಾತಾಡಿದ್ದಾರೆ ಅಂತ ನಾವು ಅನ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಈ ತಾಂತ್ರಿಕವಾದ ವಿಚಾರ ಇದೆಯಲ್ಲ, ಸೈನ್ ಮಾಡಿದ್ದಾರೆ ಇಲ್ಲ ಅನ್ನೋದು, ಅಥವಾ ಇನ್ನೇನೋ ಒಂದು DK ಶಿವಕುಮಾರ್ ಕೊಟ್ಟರು ಅನ್ನೋದು, ಅದೆಲ್ಲ ಪ್ರಶ್ನೆ. ಇದು ಲಾರ್ಜರ್ ಇಶ್ಯೂ. ಇದು ಟ್ರಾನ್ಸ್ಪರೆನ್ಸಿ ಬಗ್ಗೆ. ಹಾಗಾಗಿ ಚುನಾವಣಾ ಆಯೋಗ ಇಲ್ಲಿ ಅದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವಾಗ ಅಥವಾ ಘೋಷಿಸುವಾಗ ಏನು ಮುಂಜಾಗ್ರತೆ ವಹಿಸಬೇಕು, ಅಭ್ಯರ್ಥಿಗಳಿಗೆ ಆಯಾ ಪಕ್ಷದವರಿಗೆ ಇದನ್ನ ಸ್ಕ್ರೂಟನಿ ಮಾಡೋದಕ್ಕೆ ಅವರೊಂದು ಸಫಿಷಿಯೆಂಟ್ ಸ್ಪೇಸನ್ನು, ಟೈಮ್ ಸ್ಪೇಸನ್ನು ಅವರು ಒದಗಿಸ್ಕೊಡ್ಬೇಕು. ನಟರಾಜ್ ಗೌಡ್ರೆ, ಸೋಲು ತಬ್ಬಲಿ, ಗೆಲುವಿಗೆ ಹಲವಾರು ಅಪ್ಪಂದಿರು ಅಂತ. ಸೋಲು ಯಾವಾಗಲೂ ತಬ್ಬಲಿ ಅಂತ. ಈ ಸಂತ್ರಸ್ತ ರಾಹುಲ್ ಗಾಂಧಿ ಅನ್ನೋ ಆ್ಯಂಗಲಲ್ಲಿ ಇಡೀ ಆರೋಪವನ್ನು ನೋಡಲಾಗುತ್ತಾ? ಸೋತವನು ಕಣೋ ಏನೇನೋ ಹೇಳ್ತಾನೆ, ಏನು ಬೇಕಾದ್ರೂ ಮಾತಾಡ್ಬಿಡ್ತಾನೆ ಅವನು, ಮೊದಲೇ ಸೋತಿದ್ದಾನೆ ಅವನು, ಎಷ್ಟೋ ಒಂದು 90 ಎಲೆಕ್ಷನ್ ಸೋತ್ಬಿಟ್ಟಿದ್ದಾನೆ. ಈ ಆಯಾಮದಲ್ಲಿ ಇಡೀ ವಿಚಾರವನ್ನು ಅನಲೈಸ್ ಮಾಡಬೇಕಾಗತ್ತಾ ಒಂದು ವ್ಯವಸ್ಥೆ? ಅಥವಾ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಡೇಟಾ ಇದು? ಅದು ಅನುರಾಗ್ ಠಾಕೂರ್ ನಾನು ಇದೇ ಮಾತು ಹೇಳೋದು. ಅನುರಾಗ್ ಠಾಕೂರ್ ಹೇಳ್ತಿರೋದು 2 ಲಕ್ಷಕ್ಕಿಂತ ಹೆಚ್ಚಿನ ಸಂಶಯಾಸ್ಪದ ಮತದಾರರ ಉಪಸ್ಥಿತಿಯನ್ನು ಅವರು ಆರೋಪಿಸಿದ್ದಾರಲ್ಲ, ಅವ್ರಿಗೂ ಇದೇ ಅಫಿಡವಿಟ್, ಅವ್ರಿಗೂ ಇದೇ ಓತೆ, ಎವಿಡೆನ್ಸ್ ಅಂಡರ್ ರೂಲ್ 20 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ ಬಿ, ಅದರ ಮೇಲೆ ಅವರು ಮಾಡಿದಾರ ಅಂತ ನೋಡ್ಬೇಕಾ, ಅಥವಾ ಅವರು ಮಾಡಲಿ? ನೋಡಿ, ನಾವು ಈಗ ಅವ್ರು ರಾಯ್ಬೇರಲ್ಲಿ ವಿಷಯ ತೆಗೆದ್ರೆ ನಾನು ಡಿಸ್ಪ್ಯೂಟ್ ಮಾಡಲ್ಲ. ಓಕೆ, ಠಾಕೂರ್ ನೀವು ಹೇಳಿದ್ರೆ ತಪ್ಪು ನಾನು ಹೇಳೋದಿಲ್ಲ. ಓಕೆ, ಚುನಾವಣಾ ಆಯೋಗ ಮನವಿ ಕೊಡಿ, ನಿಮ್ಗೆ ಏನು ಅಧ್ಯಯನ ಅನುಮಾನ ಇದೆ ಬಗೆಹರಿಸ್ಕೊಳ್ಳಿ, ಅದೇ ಕೊಡಿ. ಚುನಾವಣಾ ಆಯೋಗ ಕೂಡ ಅದಕ್ಕೆ ಉತ್ತರ ಕೊಡಲಿ. ನಿಮ್ಗೆ ದುಲೆ ಲೋಕಸಭಾ ಕ್ಷೇತ್ರದಲ್ಲಿ ಮಲೆಗಾವಲ್ಲಿ ಜಾಸ್ತಿ ಓಟ್ ಬಂತು ನಿಮ್ಗೆ ಅನಿಸ್ತಾ? ತಪ್ಪಿಲ್ಲ, ನಿಮ್ಗೆ ಅನ್ಸಿದ್ದು ತಪ್ಪಿಲ್ಲ. ಓಕೆ, ಅದನ್ನ ಪರಿಹರಿಸ್ಕೊಳ್ಬೇಕಾದ್ರೆ ಚುನಾವಣಾ ಆಯೋಗ ಕೊಡಿ, ಹೇಳಿ ಮನವರಿಕೆ ಮಾಡಿಕೊಡಿ. ನಮಗೆ ಅನುಮಾನ ಬಂದಿದೆಯಾ, ನಾವು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ದೀವಿ. 6 ತಿಂಗಳ ಕಾಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಧ್ಯಯನ ಮಾಡಿ 11,400 ಮತದಾರರು ವಿವಿಧ ಈ ಡಿಬೇಟ್ ಅಲ್ಲಿ ಗೆದ್ದವರೆಲ್ಲ ಸಂತೃಪ್ತರು, ಸೋತವರೆಲ್ಲ ಸಂತ್ರಸ್ತರು ಅಂತ ನಾನು ಕನ್ಸಿಡರ್ ಮಾಡಬೇಕಾ? ಬೇಕಾಗಿಲ್ಲ. ಸಿ ನೋಡಿ, ಅದನ್ನ ಯಾರು ಪ್ರಶ್ನೆಗಳನ್ನ ಎದುರಿಸಲಾಗದೆ ಪ್ರಶ್ನೆ ಮಾಡೋರನ್ನೇ ದಬಾಳಿಕೆ. ನಾಳೆ ದಿನ ಅನುರಾಗ್ ಠಾಕೂರ್ ನಿಮ್ಮ ರಾಯಬರೇಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡಿದ್ರೆ, ಒಂದು ವೇಳೆ ಅಲ್ಲಿ ಈ ಥರದ ಮತದಾರ ಉಪಸ್ಥಿತಿ ಇದ್ದು ರಾಹುಲ್ ಗಾಂಧಿ ಅಲ್ಲೇನಾದರೂ ಜಯಿಸಿದ್ರೆ ಅಥವಾ ಕಾಂಗ್ರೆಸ್ನವರೆಲ್ಲ ಯಾರಾದರೂ ಗೆದ್ದಿದ್ರೆ
ಅದು ಕೊನೆ ಯಾರು? ಅದನ್ನು ವಿಡ್ರಾ ಮಾಡ್ಬಿಡ್ತೀರಾ? ನೋಡಿ, ನಾನು ವಿಡ್ರಾ ಮಾಡ್ತಾ ಇದ್ದೆ, ನಾನು ವಿಡ್ರಾ ಮಾಡಿ ಇವಾಗ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಚುನಾವಣಾ ಆಯೋಗ ಅದನ್ನು ತನಿಖೆ ಮಾಡಿ ಅಂತ. ಚುನಾವಣಾ ಆಯೋಗ ಅದನ್ನು ಸರಿ ಮಾಡಿ. ಹೌದು, ಅವರೆಲ್ಲ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಕ್ರಮ ತಗೊಳ್ಳಿ. ಡಬಲ್ ಬಂದು ಹಾಕಿದ್ದಾರೆ ಅನ್ಸಿದ್ರೆ ನಾವು ಅಧ್ಯಯನ ಮಾಡಿರೋ ಪ್ರಕಾರ ನಿಮಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. 40,009 ಮತದಾರರದು ವಿಳಾಸನೇ ಇಲ್ಲ ಮಹದೇವಪುರ ವಿಧಾನಸಭಾ, ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಮಾಹಿತಿ ನಾವು ನಿಮ್ಗೆ ಕೊಟ್ಟಾಗ ನೀವು ಅದಕ್ಕೆ ನಮ್ಮನ್ನೇ ಪ್ರಶ್ನೆ ಮಾಡಿ ನೀವು ಸೋತ್ಬಿಟ್ಟಿದ್ದೀರಾ ಸಂತಸರು ಅಂತಂದ್ರೆ ಅದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಈ ಚುನಾವಣಾ ವ್ಯವಸ್ಥೆಯನ್ನ ಗಟ್ಟಿ ಮಾಡೋ ವಿಷಯ ಅಲ್ಲ. ನಾವು ನೀವು ಗಟ್ಟಿ ಮಾಡೋ ವಿಷಯ ನಾವು ಮಾತಾಡ್ತಾ ಇದೀವಿ. ನಾವು ಈ ದೇಶದ ಭವಿಷ್ಯ, ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಮತ ಇದೆ, ಆ ಮತವನ್ನ ನೀವು ಕಳ್ಳತನ ಮಾಡಬೇಡಿ. ನೀವು ಕೆಲವು ಕಡೆ ನಕಲಿ ಮತ ಮಾಡಿಸ್ಬೋದು, ಕೆಲವು ಕಡೆ ಮತದಾರ ಅಲ್ದವ್ರನ್ನ ಕೂಡ ತಂದು ಸೇರಿಸಬಹುದು. ಶಕುನ್ ರಾಣಿ ಕತೆ ಹೇಳಿದ್ರೆ ರಾಹುಲ್ ಗಾಂಧಿ ತಾನೆ? ಶಕುನ್ ರಾಣಿ ಕತೆ ರಾಹುಲ್ ಗಾಂಧಿ ಹೇಳಿದ್ರು. ಏನಾಯ್ತು ಶಕುನ್ ರಾಣಿ ಕತೆ? ಅವ್ರ 2 ಕಡೆ ಓಟ್ ಹಾಕಿಲ್ಲ, ಒಂದೇ ಬಾರಿ ಓಟ್ ಹಾಕಿರೋದು ಅಂತ ಆಯೋಗ ಹೇಳ್ತಾ ಇದೆ. ಈಗ ಬೇರೆ ವಿಚಾರಗಳು ರಾಹುಲ್ ಗಾಂಧಿ ಸುಳ್ಳು ಹೇಳಿರ್ಬೋದು. ನಮಗೆ ನೋಡಿ, ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಅವರು ಏನು ನಮ್ಮ ಬೂತ್ ಏಜೆಂಟ್ಗಳು ಇರ್ತಾರಲ್ಲ, 2 ಕಡೆನೂ ಟಿಕ್ ಆಗಿದೆ. ಕಾಂಗ್ರೆಸ್ನ ಬೂತ್ ಏಜೆಂಟ್ಗಳು ಟಿಕ್ ಮಾಡೋ ಪಟ್ಟಿಗಳಿದಾವಲ್ಲ, ಪಟ್ಟಿಗಳಿದಾವಲ್ಲ, 2 ಕಡೆ ಟಿಕ್ ಆಗಿದೆ. ಒಂದು ಅವ್ರು ಹಾಕಿದ್ದಾರೆ ಅಂದ್ರೆ ಇನ್ನೊಂದು ಯಾರು ಹಾಕಿದ್ರು? ಶಕುನ್ ರಾಣಿ ಹೆಸರಲ್ಲಿ ಇನ್ಯಾರೋ ಓಟ್ ಮಾಡಿದ್ದಾರೆ. ಯಾರು ಮಾಡಿದ್ರು? ಈಗ ಒಂದು ನಮ್ಮ ಸಂಶಯ ಬಂತು, ಅವರು ಬೂತ್ ಫುಟೇಜ್ ಕೊಟ್ರೆ ಓಕೆ, ನಿಮಗೆ ಬೂತ್ ಸಿಸಿಟಿವಿ ಫುಟೇಜ್ ಶಕುನ್ ರಾಣಿ ಹೆಸರಲ್ಲಿ ಎಂಟ್ರಿ ಆದಾಗ ಶಕುನ್ ರಾಣಿನೇ ಬಂದಿದ್ರೆ ಅವ್ರ ಬದಲಿಗೆ ಇನ್ಯಾರಾದ್ರೂ ರೆಪ್ರೆಸೆಂಟ್ ಮಾಡಿದ್ರ? ಚೆಕ್ ಮಾಡಕ್ಕೆ ಅವಕಾಶ ಇದೆ ತಾನೆ? ಅದಕ್ಕೆ ಚೆಕ್ ಮಾಡಕ್ಕೆ ಅವಕಾಶ ಇದೆ. ನೀವು ಚೆಕ್ ಮಾಡಕ್ಕೆ ಅವಕಾಶ ಕೊಡಿ, ನೀವೇ ಚೆಕ್ ಮಾಡಿ, ನೀವೇ ಮಾಹಿತಿ ಕೊಡಿ. ಶಕುನ್ ರಾಣಿಯ ಬೂತ್ ಸಂಖ್ಯೆ ಹೋಗ್ಬಿಟ್ಟು ಅವರು ಅಂದಾಜು ಅವ್ರ ಮತಗಟ್ಟೆಗೆ ಬಂದಂತ ಸಮಯವನ್ನು ಇಟ್ಕೊಂಡು ಚೆಕ್ ಮಾಡಿದ್ರೆ ಸಾಕು ಅಂತ ಹೇಳೋದು. ಚೆಕ್ ಮಾಡ್ಬೇಕಲ್ಲ, ಒಂದು ವ್ಯವಸ್ಥೆ ಬೇಕಲ್ಲ ಅದಕ್ಕೆ. ನಾವು ಅದನ್ನು ನಿಮ್ಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆ ಕೊಟ್ಟಂತ ಅಂಕಿಅಂಶಗಳನ್ನ ವಿವಿಧ ನಾವು ಡಿವೈಡ್ ಮಾಡಿ ಕೊಟ್ಟಿದ್ದೀವಿ. ಅದರೊಳಗೆ ನಕಲಿ ಮತದಾರರು ನಾವು ಹೇಳಿದೀವಿ, ವಿಳಾಸ ಇಲ್ದವ್ರು ನಾವು ಹೇಳಿದೀವಿ. ಒಂದೇ ಮತದಾರ 3 ಕಡೆ ಬೂತ್ಗಳಲ್ಲಿ ಮೆಂಬರ್ಶಿಪ್ ಆಗಿರುತ್ತದ್ದು, ವೋಟರ್ ಲಿಸ್ಟ್ ಮಾಡ್ಕೊಂಡಿರ್ತದ್ದು ನಾವು ನಿಮ್ಗೆ ಹೇಳಿದೀವಿ. 10,000ಕ್ಕೂ ಅಧಿಕ ಜನ ವಿವಿಧ ಬೂತ್ಗಳಲ್ಲಿ ಮಲ್ಟಿಪಲ್ ವೋಟರ್ಸ್ ಲಿಸ್ಟ್ ಇದೆ. ಅವ್ರದ್ದೇ ಲಕ್ನೋದಲ್ಲಿ ಇರ್ತಕ್ಕಂಥ ಒಂದೇ ಬೆಂಗಳೂರಿನಲ್ಲಿ ಇದೆ. ಸೊ ನಾವು ಅದನ್ನೆಲ್ಲ ನಿಮ್ಗೆ ಮಾಹಿತಿ ಕೊಟ್ಟಾಗ ಅಲ್ಲಿ ನಕಲಿ ಮತದಾನ ಆಗಿರಬಹುದು, ಆಗಿಲ್ದಲೇನೂ ಇರಬಹುದು. ತನಿಖೆ ಮಾಡಬೇಕಾದ ಹೊಣೆಗಾರಿಕೆ ಯಾರದು? ಆಯೋಗದ್ದೇ. ಈಗ ನಾವು ಇದನ್ನು ಪಾರದರ್ಶಕವಾಗಿ ಇಲ್ಲ ನಾವು ನಿಮ್ ಪ್ರಶ್ನೆ ಮಾಡಿದಾಗ ನೀವು ನಮ್ಮ ಮೇಲೆ ಇಲ್ಲ ನಿಮ್ಗೆ 10 ಲಕ್ಷ ವರ್ಷ ಬೇಕು, 3,600 ವರ್ಷ ಬೇಕು ಅಂತ ನೀವು ನಮ್ಮನ್ನೇ ಕೇಳೋದಾದ್ರೆ ನಿಮ್ಮ ಜವಾಬ್ದಾರಿ ಏನು? ಈ ಸರಿ ಮಾಡೋದು ಯಾವ ರೀತಿ? ನಿಮಗೆ ಅನುಮಾನ ಇದ್ರೆ ಕೂಡ ಎಲ್ಲ ಇಡೀ ದೇಶಕ್ಕೆ ಮಾಡಿ, ಇಡೀ ದೇಶಕ್ಕೆ ಈ ವ್ಯವಸ್ಥೆಯನ್ನು ಚೆಕ್ ಮಾಡಿ. ನಮಗೆ ಬಂದಿರತಕ್ಕಂಥ ಮಾಹಿತಿ ಮತಗಳ್ಳತನ ಆಗಿದೆ. ಬಿಜೆಪಿ ಸಂಸದರು ಮತಗಳ್ಳತನ ಮಾಡಿ ಗೆದ್ದು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡಿರ್ತಕ್ಕಂಥ ಸರ್ಕಾರ ಅಂತ ಜನ ಕೇಳ್ತಾರೆ. ಕಾಂಗ್ರೆಸ್ ಸಂಸದರು 100% ಪ್ಯೂರ್. ಈಗ ನಿಮಗೆ ಕಾಂಗ್ರೆಸ್ ಸಂಸದರ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅಂದಾದ್ರೆ ಚೆಕ್ ಮಾಡಿ. ಅದನ್ನೇ ಹೇಳ್ತಾರೆ ನಾನು, ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗ ಚೆಕ್ ಮಾಡಿ. ನನ್ನ ಪ್ರಶ್ನೆ ಇತ್ತು, ಈಗ ರಾಯ್ಬರೇಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುರಾಗ್ ಠಾಕೂರ್ ಅವರ ಆರೋಪ ಇದೆ, ಹತ್ತಿರ 2 ಲಕ್ಷಕ್ಕಿಂತ ಹೆಚ್ಚಿನ ಸಂಶಯಾಸ್ಪದವಾಗಿರ್ತಕ್ಕಂಥ ಮತದಾರರ ಉಪಸ್ಥಿತಿ ಈ ಭಾಗದಲ್ಲಿ ಇದೆ ಅಂತ ಹೇಳಿ. ಇದೇ ಅನುರಾಗ್ ಠಾಕೂರ್ ಯಾವೆಲ್ಲ ನೀವೇ ಹೇಳ್ತಾ ಇರೋ ಪ್ರಕಾರ ಅಫಿಡವಿಟ್ ಮೂಲಕ ಹಾಕ್ತಾರೋ, ಇಲ್ಲ ಅವರು ಓತ್ ಮೂಲಕ ಹಾಕ್ತಾರೋ, ಎವಿಡೆನ್ಸ್ ಅಂಡರ್ ರೂಲ್ ಪ್ರಕಾರ ಹಾಕ್ತಾರೋ, ಹಾಕ್ಬಿಟ್ಟು ಎಕ್ಸ್ಪೋಸ್ ರಾಹುಲ್ ಗಾಂಧಿ ಲೈಕ್ ಎನಿಥಿಂಗ್. ರಾಹುಲ್ ಗಾಂಧಿಯ ಗೆಲುವನ್ನು, ಕಾಂಗ್ರೆಸ್ ಪಕ್ಷದ ಒಬ್ಬ ವ್ಯಕ್ತಿಯ ಗೆಲುವನ್ನು ದೇಶದ ಮುಂದೆ ನಿಲ್ಲಿಸ್ಬಿಡಿ. ಇದು ರಾಹುಲ್ ಗಾಂಧಿ ಹಿಂಗೆ ಮಾಡಿದ್ದಾರೆ, 2 ಲಕ್ಷ ವೋಟರ್ಸ್ ಅವ್ರ ಕ್ಷೇತ್ರದಲ್ಲೇ ನಕಲಿ ವೋಟರ್ಸ್ ಇಟ್ಕೊಂಡ್ಬಿಟ್ಟು ಈ ಕತೆ ಮಾಡಿದ್ದಾರೆ ಅಂತ ಹೇಳಿ ನೀವು ಯಾಕೆ ಎಲ್ಲಿಯೂ ಕೂಡ ಲೀಗಲ್ ವಿಚಾರದಲ್ಲಿ ಮುಂದುವರಿಯಲ್ಲ? ಈ ವಿಚಾರದಲ್ಲಿ ಅನುರಾಗ್ ಠಾಕೂರ್ ನಾನು ತಡಿತಿಲ್ಲ, ಸೇಮ್ ರಾಹುಲ್ ಗಾಂಧಿ ಇದೇ ವಾದ. ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ವಿಚಾರದಲ್ಲಿ ಏನಿವತ್ತು ಅನುರಾಗ್ ಠಾಕೂರ್ ಕೊಟ್ಟಿದ್ದಾರೆ, ಅವ್ರ ಸ್ಟೇಟ್ಮೆಂಟ್ ಏನೇ ಅದೊಂದು ಭಾಗ. ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ನಾವು ಎಕ್ಸ್ಪೋಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಚುನಾವಣಾ ಅಕ್ರಮದ ವಿಚಾರದಲ್ಲಿ ಅವರೇ ಎಕ್ಸ್ಪೋಸ್ ಆಗಿದ್ದಾರೆ. ಈಗ ಮಹದೇವಪುರದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಆ ಓನರ್ ಹೇಳಿದಾರಲ್ವಾ ಜಯರಾಮ್ ರೆಡ್ಡಿ ಅವರು, ಅಷ್ಟು ಜನ ವಾಸನೆ ಮಾಡಿಲ್ಲ, 80 ಜನ ಹೆಂಗ್ ಸೇರ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಅಂತ. ಶಕುನ್ ರಾಣಿ ಅವರು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 2 ಬಾರಿ ನಾನು ಮತವನ್ನ ಹಾಕಿಲ್ಲ ಅಂತ. ಆದಿತ್ಯ ಶ್ರೀವಾತ್ಸವ್ ಎನ್ನುವಂತ ವ್ಯಕ್ತಿಯ ಹೆಸರನ್ನು ಹೇಳಿದ್ದಾರೆ. ಆದಿತ್ಯ ಶ್ರೀವಾತ್ಸವ್ ಅವರನ್ನ ನಿಮ್ಮ ಮಾಧ್ಯಮದವರ ಫ್ಯಾಕ್ಟ್ ಚೆಕ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲಕ್ನೋದಲ್ಲಿ ಹುಟ್ಟಿದ್ದು, ಬಾಂಬೆಯಲ್ಲಿ ಸೆಟ್ಲ್ ಆಗಿದ್ದು, ಅನಂತರ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀನಿ, ನಾನು ಮತ ಹಾಕಿರ್ತಕ್ಕಂಥದ್ದು ಒಂದೇ ಕಡೆ, ಅದು ಬೆಂಗಳೂರಿನಲ್ಲಿ ಅಂತ. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಯಾರ ಹೆಸರನ್ನು ಹಿಡ್ಕೊಂಡು ಇವರು ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಅವರು, ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ವಾ ನಿಮಗೆ. ಸರಿ ಆಯ್ತು, ಈಗ ಚುನಾವಣಾ ಅಕ್ರಮ ನಡೆದಿದೆ ಅಂತಂದ್ರೆ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್. ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗಕ್ಕೆ ನಿಮ್ಮ ಹತ್ರ ಇರ್ತಕ್ಕಂಥ ಡೇಟಾವನ್ನ ಕೊಡಿ.
ಕೊಟ್ಬಿಟ್ಟು ನಂತರ ಏನಿದೆ ಪ್ರೊಸೀಡಿಂಗ್ಸ್ ಅನ್ನ ಫೇಸ್ ಚುನಾವಣಾ ಮಾಡಿ. ಆಯೋಗನೇ ಕೊಟ್ಟಿರೋ ಡೇಟಾ ರೀ ಅದು. ಅಲ್ಲಲ್ಲ. ಇವ್ರು ಕ್ರಿಯೇಟ್ ಮಾಡಿದ ಡೇಟಾ ಅಲ್ಲ ಅದು. ಸರ್ ಚುನಾವಣಾ ಆಯೋಗ ಅದೇ ಆಯೋಗ ಕೊಟ್ಟಿರೋ ಡೇಟಾ ಅದು. ನಾವು ಅದನ್ನ ಹೇಳ್ತಿರೋದು ಸರಿಯಪ್ಪ. ಚುನಾವಣಾ ಆಯೋಗ ಕೊಟ್ಟಿದ್ರೆ ನೀವು ಅದೇ ಡೇಟಾವನ್ನು ನಿಮ್ಮ ಹತ್ರ ನೀವು 6 ತಿಂಗಳು ನೀವು ಬಹಳ ಅಧ್ಯಯನ ಮಾಡಿ ನೀವೇನು ಮಾಹಿತಿಯನ್ನು ಇಟ್ಟಿದ್ದೀರಾ ಅದನ್ನ ತಗೊಂಡೋಗಿ ಚುನಾವಣಾ ಆಯೋಗ ಕೊಡ್ರಿ. ನೀವು ಅರಮನೆ ಮೈದಾನದಲ್ಲಿ ಗಂಟಾಘೋಷ ಭಾಷಣ ಮಾಡ್ತೀರಾ, ಅಲ್ಲಿಂದ 2 ನಿಮಿಷ ದೂರದಲ್ಲಿರುವಂತಹ ಚುನಾವಣಾ ಆಯೋಗಕ್ಕೆ ಹೋಗಿ ನೀವು ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ವಾ? ಚುನಾವಣಾ ಆಯೋಗ ಲೆಟರ್ ಅಲ್ಲಿ ಕೊಟ್ಟಿದೆ ಅಲ್ವಾ? ಇಷ್ಟು ನಮ್ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಈ ವಿಚಾರದಲ್ಲಿ. ಪಾರ್ವತಿ ಸರ್, ಈಗ ಶಕುನ್ ರಾಣಿನ ಯಾರೋ ಮಾತಾಡಿಸ್ಬಿಟ್ರು, ಆದಿತ್ಯ ಶ್ರೀವಾಸ್ತವನ ಯಾರೋ ಮಾತಾಡಿಸ್ಬಿಟ್ರು, ನಾನು ಒಂದೇ ಕಡೆ ವೋಟ್ ಮಾಡಿರೋದು ಅಂತ ಹೇಳ್ದ. 4 ಕಡೆ ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿದೆ. ನಾನು ಕೇಳಿಸ್ಕೊಂಡಂಥ ಆರೋಪ ಸಬ್ಜೆಕ್ಟ್ ಟು ಬಿ ಕರೆಕ್ಟೆಡ್. 4 ರಾಜ್ಯಗಳಲ್ಲಿ ಅವನು ಮತದಾರ ಪಟ್ಟಿಯಲ್ಲಿ ಅವನಿದ್ದಾನೆ ಅಂಥೇಳಿ. ನಾನು ಹುಟ್ಟಿದ್ದಲ್ಲಿ, ಬೆಳೆದಿದ್ದಿಲ್ಲಿ, ಕೆಲಸ ಮಾಡಿದ್ದಿಲ್ಲಿ, ಓದಿದ್ದಿಲ್ಲಿ, ಹಾಗಾಗಿ ನಾನು ಇಲ್ಲಿ ಒಂದು ಕಡೆ ವೋಟ್ ಮಾಡಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ನಟರಾಜ್ ಗೌಡ್ರು ರೈಸ್ ಮಾಡಿದ ಕ್ವಶನ್ ಏನು ಅಂದರೆ, ಶಕುನ್ ರಾಣಿ ವಿಚಾರಕ್ಕೆ, ಸ್ವಾಮಿ ಶಕುನ್ ರಾಣಿ ಆ ಶಕುನ್ ರಾಣಿಯಾಗಿ ವೋಟ್ ಮಾಡಿರೋದು ಒಂದು ಕಡೆ, ಶಕುನ್ ರಾಣಿ ಅಲ್ಲದೆ ನಮ್ಗೆ ಇನ್ನೊಂದು ಬೂತ್ ಯಾವುದಿತ್ತೋ ಅಲ್ಲಿಯೂ ಕೂಡ ಆ ಹೆಸರಿನಲ್ಲಿ ನಾವು ಟಿಕ್ ಮಾಡ್ಕೊಂಡಿದ್ದೀವಿ, ನಮ್ಮ ಬೂತ್ ಏಜ್ ಟಿಕ್ ಮಾಡಿದ್ದಾನೆ. ಶಕುನ್ ರಾಣಿನೆಲ್ಲಿಗೆ ಬಂದಿದ್ರಾ, ಬೇರೆಯವರು ಶಕುನ್ ರಾಣಿ ಹೆಸರಲ್ಲಿ ಬಂದು ವೋಟ್ ಮಾಡಿದ್ರಾ, ಇದು ಕ್ಲಾರಿಟಿ ಬೇಕು. ಈಗ ಅವನು ಹೇಳ್ಬೋದು ಶ್ರೀವಾಸ್ತವ್ ನಾನು ಒಂದೇ ಕಡೆ ವೋಟ್ ಮಾಡಿದ್ದು. 4 ಕಡೆ ಆ ಪಟ್ಟಿ ಇದ್ದಾಗ ಪಟ್ಟಿ ಖಾಲಿ ಇರುತ್ತೆ. ಆ 3 ಕಡೆಗಳಲ್ಲಿಯೂ ಇವನೊಂದು ಕಡೆ ಅಲ್ಲದೆ ಇನ್ಯಾರೋ ವೋಟ್ ಮಾಡಿದ್ರೆ ಅವಾಗ ಏನು ಬೇಕಾದ ಕ್ಲಾರಿಟಿ ಏನು? ಇದು ಉತ್ಕರ್ಷ್ ಮಾತಾಡೋದಲ್ಲ, ನಟರಾಜ್ ಗೌಡ್ರು ಮಾತಾಡೋದಲ್ಲ, ಇನ್ಯಾರೋ ಮಾತಾಡೋದಲ್ಲ. ಚುನಾವಣಾ ಆಯೋಗ ರೇ ರಾಹುಲ್ ಗಾಂಧಿ ಬನ್ನಿರಿ ಇಲ್ಲಿ, ಯಾರು ರೀ ಉತ್ಕರ್ಷ್, ಯಾರು ರೀ ಇವರು ಯಾರು ರೀ ಶ್ರೀವಾಸ್ತವ್, ಯಾರು ರೀ ಶಕುನ್ ರಾಣಿ, ಯಾರು ರೀ ನೋಡ್ರಿ ಬೂತಲ್ಲಿ ಅಯ್ಯಮ್ಮ ಬಂದೇ ಇಲ್ಲ, ಈ ಬೂತಲ್ಲಿರೋದು ಅಯ್ಯಮ್ಮ ಇಲ್ಲಿ ವೋಟೇ ಮಾಡಿಲ್ಲ, ಹೆಂಗೆ ಟಿಕ್ ಮಾಡ್ಕೊಂಡ ನಿಮ್ಮ ಬೂತ್ ಏಜೆಂಟು? ಸುಮ್ಮನೆ ಆರೋಪ ಮಾಡೋಕ್ಕೆ ಮಾಡ್ತೀರೇನ್ರಿ? ಮೋರ್ ಓವರ್ ಈ ಅನುರಾಗ್ ಠಾಕೂರ್ ಅಷ್ಟೇ ನಾನು ಕೇಳ್ತಾ ಇರೋದು, ಇದೇ ಡೇಟಾ ಇಟ್ಕೊಂಡು ಚುನಾವಣಾ ಆಯೋಗವನ್ನು ಕೋರ್ಟ್ ಕೇಳಿಲಿ. ಅನುರಾಗ್ ಠಾಕೂರ್ 2 ಲಕ್ಷ ಮತಗಳು, ಇದು ಹುಡುಗಾಟದ ಮಾತಲ್ಲ. ರಾಹುಲ್ ಗಾಂಧಿ 1 ಲಕ್ಷ ಆದರೂ 2 ಲಕ್ಷ ಅಂದರು. ಅಂದರೆ ಓವರಾಲ್ ಆಗಿ BJPಗೂ ಚುನಾವಣಾ ಆಯೋಗದ ಬಗ್ಗೆ ಅಸಮಾಧಾನ ಇದೆ ಸನ್ಮಾನ್ಯ ಅನುರಾಗ್ ಠಾಕೂರ್ ಅವರ ಮೂಲಕ, ರಾಹುಲ್ ಗಾಂಧಿಗೂ ಚುನಾವಣಾ ಆಯೋಗದ ಬಗ್ಗೆ ಅಸಮಾಧಾನ ಇದೆ ಅಂತ. ಇಂಥ 2 ಅಸಮಾಧಾನಗಳು 2 ರಾಷ್ಟ್ರೀಯ ಪಕ್ಷಗಳ ಲೆವೆಲಲ್ಲೇ ಇದ್ದಾಗ ಚುನಾವಣಾ ಆಯೋಗವನ್ನು ಎಕ್ಸ್ಪೋಸ್ ಮಾಡಲಿ ಇಲ್ವಾ? ಚುನಾವಣಾ ಆಯೋಗ ಇವರಿಬ್ಬರನ್ನೂ ಕರೆದು ಎಕ್ಸ್ಪೋಸ್ ಮಾಡಲಿ. ಒಂದು ಆ ಥರದೊಂದು ಬ್ರೇಕ್ ಥ್ರೂದ ಅಗತ್ಯ ಇದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ರಮಕಾಂತ್. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ಈ 62 ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಗುಳಿಯೋ ವಿಚಾರ ಬಂದಾಗ ಅವ್ರಿಗೊಂದು ನೋಟಿಸ್ ಕೊಡ್ತು ಆಯೋಗ. ನಟರಾಜ್ ಗೌಡ್ರ ನೆನಪಿದೆಯಾ ನಿಮಗೆ? ಬಿಹಾರದಲ್ಲಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ, ಡೆಲ್ಲಿನಲ್ಲೂ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅಂದ್ಬಿಟ್ಟು ನೋಟಿಸ್ ಕೊಟ್ಟರು ಅವ್ರಿಗೆ. ಇದಕ್ಕೆ ನೀವು ಸಮಜಾಯಿಷಿ ಕೊಡಿ, ನೀವು ಇದಕ್ಕೆ ಸಮರ್ಥನೆ ಕೊಡಿ ಅಂತೇಳಿ. ಒಬ್ಬ ಮತದಾರನ 2 ಕಡೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯ್ತದ ಅವ್ರು ನೋಟಿಸ್ ಕೊಟ್ಟರು. ಹಾಗಿರುವಾಗ ಲಕ್ಷಾಂತರ ಜನ ಈ ಥರ ದುರುಪಯೋಗ ಆಗ್ತಾ ಇದೆ. ಅಥವಾ BJP ಒಬ್ಬ ರಾಜಕಾರಣಿಗೂ ನೋಟಿಸ್ ಬಂತು, ಆ ವಿಚಾರ ಚರ್ಚೆ ಆಯಿತು. ಅವ್ರು ಹೇಳಿದ್ರು, ರೀ 2 ಕಡೆ ನನ್ನ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿರೋದು ನಿಜ, ಆದರೆ ಒಂದು ಕಡೆ ಡಿಲೀಟ್ ಮಾಡಿ ಅಂತ ನಾನು ಅರ್ಜಿ ಹಾಕಿರೋದು ನಿಜ, ನನ್ನ ಬಳಿ ದಾಖಲೆ ಇದೆ ಅಂತ ಅವ್ರು ಹೇಳಿದ್ರು. BJP ಅವರು ಹೇಳಿದ್ರು. ಹಾಗಾಗಿ ಸಾರಾಂಶದಲ್ಲಿ ನಮ್ಗೆ ಏನು ಕಾಣ್ತಿದೆ ಅಂತಂದರೆ, ಚುನಾವಣಾ ಆಯೋಗ ಇನ್ನೊಂದಷ್ಟು ಅಪ್ಡೇಟ್ ಆಗಬೇಕಾಗಿದೆ. ಇವ್ರು ಯಾವುದೋ ಹಳೆ ಕಾಲದನ್ನ ಇಟ್ಕೊಂಡು ಆ ರಾಜಕೀಯ ಪಕ್ಷಗಳ ಅಡಿಯಾಳಂತರ ಒರೆಸುವಂಥದ್ದು, ಇವರ ಅಗತ್ಯಗಳು ತಕ್ಕಂತೆ ಒರೆಸೋದಕ್ಕೆ ಬದಲಾಗಿ 2 ರಾಜಕೀಯ ಪಕ್ಷಗಳು ಈಗ ಕೆಸರೇರಿ ಚಾಚಲ್ಲಿ ತೊಡಗಿದ್ದಾರೆ. ಸರ್, ಒಂದು ಕ್ವಶನ್ ಕೇಳಿಬಿಡ್ತೀನಿ. ಈ ಡೇಟಾ ವಿಚಾರದಲ್ಲಿ ಇದು ನನಗಿರುವ ಸಂವಿಧಾನಿಕ ಕೋಟ್ ಅನ್ಕೋಟ್ ಗೌಪ್ಯತಾ ಹಕ್ಕು ಅಂತ ಏನಾದರೂ ಇದು ಭಾವಿಸಿದ್ದೆ ಚುನಾವಣಾ ಆಯೋಗ? ಆ ಥರ ಫುಟೇಜ್ ನಾನು ಯಾರಿಗೂ ಕೊಡೋಕ್ಕೆ, ಯಾರು ನಾನು ಕೇಳಕ್ಕೆ ತಾಕತ್ತೇ ಇಲ್ಲ, ಕಾನೂನು ಪ್ರಕಾರ ನಾನು ಕೇಳಕ್ಕೆ ಯಾವನು ಬರಬಾರ್ದು ಅನ್ನೋದೇನಾದರೂ ಚುನಾವಣಾ ಆಯೋಗಕ್ಕೆ ಇದೆಯಾ? ಅಥವಾ ನಾನು ಕೊಡಲ್ಲ, ಅದೇನು ಮಾಡ್ತಿರೋ ಮಾಡಿ ಅಂತ? ಇದು ಖಂಡಿತ ಒಂದು ನಾವು ಒಪ್ಕೊಂಡು ಕೇಳಿ ಇನ್ನೊಂದು ಕೇಳಿ ಸರ್, ಅವರು ಪ್ರಜಾಪ್ರಭುತ್ವದ ಮೌಲ್ಯ ಆಶಯಗಳಿಗೆ ವಿರುದ್ಧವಾಗಿರುವಂಥದ್ದು. ಚುನಾವಣಾ ಆಯೋಗ ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡದಲ್ಲ, ಶಾಸಕಾಂಗಕ್ಕಿಂತ ದೊಡ್ಡದಲ್ಲ, ನ್ಯಾಯಾಂಗಕ್ಕಿಂತ ದೊಡ್ಡದಲ್ಲ. ಅದು ಸ್ವಾಯತ್ತತೆ ಇರಬಹುದು, ಪಾರದರ್ಶಕತೆ ಬಹಳ ಮುಖ್ಯ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ದೀರ್ಘಕಾಲದಲ್ಲಿ ಚುನಾವಣಾ ಆಯೋಗದ ಈಗಿನ ನಡವಳಿಕೆಗಳಿದೆಯಲ್ಲ, ಇದು ಹಾನಿ ಮಾಡುತ್ತೆ. ಅವರು ಪಾರದರ್ಶಕತೆಯನ್ನು ಉಳಿಸ್ಕೋಬೇಕು, ಮತ್ತು ಅಕೌಂಟಬಿಲಿಟಿ ಬಹಳ ಮುಖ್ಯವಾಗಿ. ಆ ಹೊಣೆಗಾರಿಕೆ ಇದೆಯಲ್ಲ, ಯಾವಾಗ ಯಾರು ಪ್ರಶ್ನೆ ಕೇಳಿದ್ರು ಅದು ಸಿದ್ಧ ಇರಬೇಕು. ಅದು ಯಾವುದ್ರ ಬಗ್ಗೆ ಅನುಮಾನ ಇದ್ರೂ ಅದನ್ನು ನಿವಾರಿಸೋ ಹೊಣೆಗಾರಿಕೆ ಆಯೋಗದ ಮೇಲಿರುತ್ತೆ. ಅವರು ರಾಜಕೀಯ ಪಕ್ಷಗಳ ವಕ್ತಾರ ರೀತಿಯಲ್ಲಿ ಮಾತಾಡಬಾರ್ದು ಚುನಾವಣಾ ಆಯೋಗ. ಈಗಾಗಲೇ ಬಹಳ ಜನಕ್ಕೆ ಆಯೋಗದ ನಡವಳಿಕೆಗಳ ಬಗ್ಗೆ ಅಸಮಾಧಾನವೂ ಅನುಮಾನವೂ ಸಾರ್ವಜನಿಕ ವಲಯದಲ್ಲಿ ಬಂದಿದೆ. ಈಗಾಗಲೇ ಅವ್ರ ನಡವಳಿಕೆಯ ಕಾರಣದಿಂದಾಗಿ ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಫೈನ್. ಇಲ್ಲಿ ಮಿಂಟಾದೇವಿ ಅನ್ನೋ ಮಹಿಳೆಯ ವಿಚಾರ ಇಟ್ಕೊಂಡು 1900ನೇ ಇಸ್ವಿಯಲ್ಲಿ ಅವ್ರು ಹುಟ್ಟಿರೋದು, ಅವ್ರದ್ದು ಹೆಂಗಪ್ಪ ಬಂತು? ಚುನಾವಣಾ ಆಯೋಗದ ಪ್ರಕಾರ ಮತಪಟ್ಟಿ ಅವ್ರ ಹೆಸರು ಹೆಂಗೆ ಬಂತು ಅಂತ ಒಂದು ಕ್ವಶನ್ ಇಟ್ಕೊಂಡು ಜೋರು ಪ್ರತಿಭಟನೆ ಆಯಿತು. ಕಣ್ತಪ್ಪಿನಿಂದ ಕೆಲವು ಆಗಬಹುದು, ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಇರ್ಬೋದು, ನಾನು ಅಲ್ಲಿಗಳಿಯಲ್ಲ, ಏನೋ ಆಗುತ್ತೆ. ಯಾವುದೋ ಈಗ ಯಾರ್ದೋ ಹೆಸರಲ್ಲಿ ಅಮೀರ್ ಖಾನ್ ಫೋಟೋ ಇಟ್ಬಿಟ್ಟು ಯಾರೋ ವೋಟರ್ ಆಗಿಬಿಟ್ಟಿದ್ರಾ,
ಇನ್ಯಾವುದೋ ಟ್ರಂಪ್ ಹೆಸರಲ್ಲೇ ಒಂದು ವೋಟರ್ ಐ ಡಿ ಬಂದುಬಿಟ್ಟಿದೆ, ಮತಪಟ್ಟಿಯ ಹೆಸರಿದೆ, ಆಗಬಹುದು. ಎಲ್ಲೋ ಒಂದೋ ಎರಡೋ ಕಣ್ತಪ್ಪಿನಿಂದ ಆಗುವಂಥ ತಪ್ಪುಗಳಿಗೆ ಸಾವಿರಾರು ಜನ, ನೂರಾರು ಜನ ಒಂದೇ ವಿಳಾಸದಲ್ಲಿರುವುದಕ್ಕೂ ವ್ಯತ್ಯಾಸಗಳಿಲ್ವಾ? ಚುನಾವಣಾ ಆಯೋಗ ದೇಶದ ನೆಲದ ಕಾನೂನಿಗಿಂತ ಅತೀತವಾಗಿ ಏನಾದರೂ ಇದೆಯಾ? ಎರಡು ರಾಷ್ಟ್ರೀಯ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರು, ಅನುರಾಗ್ ಠಾಕೂರ್ ಏನು ಕಡಿಮೆ ಅಲ್ಲ, ದೊಡ್ಡ ದೊಡ್ಡ ನಾಯಕರು, ಬಿ ಜೆ ಪಿಗೂ ಗಂಭೀರವಾದಂಥ ಪ್ರಶ್ನೆ ಇದೆ ಚುನಾವಣಾ ಆಯೋಗದ ಬಗ್ಗೆ, ಕಾಂಗ್ರೆಸ್ಗೂ ಪ್ರಶ್ನೆ ಇದ್ದಾಗ ಉತ್ತರ ಯಾರು ಕೊಡಬೇಕು ಇವಾಗ ಇದಕ್ಕೆ? ಬಿ ಜೆ ಪಿ ಕಾಂಗ್ರೆಸ್ ಕಿತ್ತಾಡೋದಲ್ಲ, ಇದಕ್ಕೆ ಇಬ್ಬರಿಗೂ ಅದೇ ಪ್ರಶ್ನೆ ಇದೆಯಲ್ಲ. ರಾಯಬೇರಲ್ಲಿ ಅಂತ ಒಬ್ಬರು ಹೇಳ್ತಾರೆ, ಮಹದೇವಪುರ ಅಂತ ಒಬ್ಬರು ಹೇಳ್ತಾರೆ. ಹಾಗಾದರೆ ಇದಕ್ಕೆ ಎರಡೂ ಪಕ್ಷಗಳು ಐತಿಹಾಸಿಕವಾಗಿ, ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಐತಿಹಾಸಿಕವಾಗಿ ಚುನಾವಣಾ ಆಯೋಗದ ಮೇಲೆ ಮುಗಿಬಿದ್ದು ಸುಪ್ರೀಂ ಕೋರ್ಟ್ಗೆ ಯಾಕೆ ಎಂಟ್ರಿ ಆಗಬಾರ್ದು? ರಾಜಗೌಡ್ರೆ, ಇಲ್ಲಿ ಒಂದು ಪ್ರಶ್ನೆ ಇದೆ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಹೇಳಿರೋದು. ಇದು ಹಾಗೆ ಹೇಳಿರೋದಲ್ಲ, ಇದು ಸ್ವಲ್ಪ ಸ್ಟ್ರಾಂಗ್ ಖಾರವಾಗಿ ಹೇಳಿದ್ದಾರೆ. ಡಿಮ್ಯಾಂಡ್ ಫಾರ್ ಡಿಕ್ಲೇರೇಷನ್ ಆರ್ ಅಪಾಲಜಿ. ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಮ್ಯಾಂಡೆಡ್ ದಟ್ ಗಾಂಧಿ either sign a declaration substantiating his claims or apologize for making absurd allegations. They cautioned that submitting a false affidavit would be punishable under Section 31 of the Representation of the People's Act 1950 and Section 227 of the Bharatiya Nyaya Sanhita 2023. ವೆಬ್ಸೈಟ್ ಫಂಕ್ಷನಾಲಿಟಿ ಈ ಥರ ಹೇಳಿದ ತಕ್ಷಣ ವೆಬ್ಸೈಟ್ ಎಲ್ಲ ಹಾಳು ಮಾಡಿಬಿಟ್ರು, ಸ್ಟಾಪ್ ಮಾಡಿಬಿಟ್ರು, ಇದೆಲ್ಲ ಇತ್ತಲ್ಲ. ಅಡ್ರೆಸ್ಸಿಂಗ್ ಗಾಂಧೀಸ್ ಕ್ಲೈಮ್ ದಟ್ ದ ECI shut its website after his allegations. The ECI clarified that their website and electoral roll download links have been functioning seamlessly. ನನ್ನ ಪಾಯಿಂಟ್ ಇಲ್ಲಿ ಏನು ಅಂದರೆ, ರಾಹುಲ್ ಗಾಂಧಿ ಹುಷಾರ್, ಬಿ ಕೇರ್ಫುಲ್. ಎಲೆಕ್ಷನ್ ಕಮಿಷನ್ ಬಗ್ಗೆ ಬಾಯಿಗೆ ಬಂದಂಗೆ ನೀನೇನಾದರೂ ಕ್ಲೈಮ್ ಮಾಡ್ತಾ ಇದ್ರೆ ಹುಷಾರಾಗಿರು, ನೀನು ಪನಿಷಬಲ್ ಸೆಕ್ಷನ್ ಅಂಡರ್ಲಿ ಬಂದುಬಿಡ್ತೀಯ. ನೀನು ಏನೇ ಅಲಿಗೇಷನ್ ಮಾಡೋಂಗಿದ್ರು ಹುಷಾರಾಗಿ ಕೇರ್ಫುಲ್ ಆಗಿ ಮಾಡು. ಕರೆಕ್ಟ್. ಫಾಲ್ಸ್ ಅಫಿಡವಿಟ್ ಹಾಕ್ಬಿಡೋದು ನೀನು ಈ ಥರದ್ದು ಮಾಡಿದ್ರೆ ಅಂತ ಬಂದಾಗ, ರಾಹುಲ್ ಗಾಂಧಿದು ಇಲ್ಲಿ ಫಾಲ್ಸ್ ಅಫಿಡವಿಟ್ಸ್ ಇಲ್ಲೇನಾದರೂ ಇದೆಯಾ? ಈಗ ರಾಹುಲ್ ಗಾಂಧಿ ಅವ್ರದ್ದು ಸರಳವಾದ ಪ್ರಶ್ನೆಗಳಿದ್ದಾವೆ ಚುನಾವಣಾ ಆಯೋಗಕ್ಕೆ ನೇರವಾಗಿ. ಓಕೆ. ಚುನಾವಣಾ ಆಯೋಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಅಫಿಡವಿಟ್ ಕೊಡು, ಇಲ್ಲ ಪನಿಷಬಲ್ ಇದೆ, ಅಪಾಲಜಿ ಕೇಳು, ಅವೆಲ್ಲ ನಡೆದಿಲ್ಲ. ಓಕೆ. ಚುನಾವಣಾ ಆಯೋಗ ಈ ಪ್ರಜಾಪ್ರಭುತ್ವಕ್ಕಿಂತ, ಸಂವಿಧಾನಕ್ಕಿಂತ, ಕಾನೂನಿಗಿಂತ, ಸಂಸತ್ತಿಗಿಂತ ದೊಡ್ಡವರಲ್ಲ. ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಅನ್ನೋದಾದ್ರೆ ನಾವು ಏನು ಹೇಳಿದ್ವಿ ನಿಮಗೆ, ಮಹದೇವಪುರದಲ್ಲಿ 284 ಕಡೆ 20ಕ್ಕೂ ಅಧಿಕ ಮತಗಳಿದ್ದಾವೆ ಒಂದೊಂದು ಮನೆಯಲ್ಲಿ. ಏನು ಆ ವೋಟರ್ ಲಿಸ್ಟ್ ಪ್ರಕಾರ 10 ಮತಗಳಿದ್ರೆ ನೀವು ವೆರಿಫೈ ಮಾಡಬೇಕಾಗುತ್ತೆ. ಖುದ್ದಾಗಿ ಹೋಗಿ ಎಲೆಕ್ಷನ್ ಕಮಿಷನ್ ಆಫೀಸಿಂದ ಖುದ್ದಾಗಿ ಹೋಗಿ more than 10 voters ಇದೆ. ಆಮೇಲೆ ಅವಿಭಕ್ತ ಕುಟುಂಬಗಳು ಮಹದೇವಪುರದಲ್ಲಿ ವಾಸ ಮಾಡಬಾರ್ದಾ? ಮಾಡಬೇಕು. ಓಕೆ. ಅವಿಭಕ್ತ ಕುಟುಂಬಗಳು ಮಾಡಲಿ. ಬಟ್ ಆದರೆ 10,452 ಮತಗಳು ಒಂದೇ ವಿಳಾಸದಲ್ಲಿ ಕ್ರೋಢೀಕರಿಸ್ಕೊಂಡಂಗೆ ಇದ್ದಾವೆ. ನಾವು ಹೇಳ್ತಲ್ಲ 80 ವೋಟರ್ಸು 10x10 ಅಲ್ಲಿ ಶೌಚಾಲಯ ಜಸ್ಟ್ ಜಾಗದಲ್ಲಿ ಇದ್ದಾವೆ ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿಗೆ ಗೊತ್ತಿಲ್ಲ, ಅಲ್ಲಿ ಹೆಂಗ್ ಲಿಸ್ಟ್ ಸೇರ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಹೊರತು ಇಲ್ಲ ಅಂತ ಹೇಳ್ತಿಲ್ಲ. ಮತಗಳಿದ್ದಾವೆ, ನಮಗೆ ಗೊತ್ತಿಲ್ಲ ಅದು ಅಂತ ಹೇಳ್ತಿದ್ದಾರೆ ಅಷ್ಟೇ ಆ ಬಿಲ್ಡಿಂಗ್ ಓನರ್ಗಳು. ಸುಮಾರು 40,009 ಮತಗಳು ವಿಳಾಸನೇ ಇಲ್ಲ. ನಾವಿದು ಅಂಕಿಅಂಶ ಕೊಟ್ಟಿದ್ದೀವಲ್ಲ, ಈ ಅಂಕಿಅಂಶ ಕೊಟ್ಟಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ ಹೊರತು ಅಫಿಡವಿಟ್ ಕೊಡಿಲ್ಲ. ನಿಮಗೆ ನಾವು ಬರೆದು ನಮ್ಮ ಲೆಟರ್ಡಲ್ಲಿ, ಕಾಂಗ್ರೆಸ್ನ ಲೆಟರ್ಡಲ್ಲಿ ಬರೆದು ಸಹಿ ಮಾಡಿ ಕೊಟ್ಟಿದ್ದಾರೆ ಮಾನ್ಯ DK ಶಿವಕುಮಾರ್ ಕರ್ನಾಟಕದಲ್ಲಿ, ಇಲ್ಲೋ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ. ನೀವು ಅದಕ್ಕೆ ಉತ್ತರ ಕೊಡಿ. ಅದ್ರ ಮೇಲೆ ಯು ಶುಡ್ ಆಕ್ಟ್ ಅಪಾನ್ ದಟ್. ನೀವು ಹೇಳ್ತಾ ಇರೋದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ನೀವು ಇದಕ್ಕೆ ಉತ್ತರ ಕೊಡೋಕ್ಕಾಗ್ತಲ್ಲ ಅಂದರೆ ನೀವು ಕೇಂದ್ರ ಸರ್ಕಾರ BJPಗೆ ಮತಗಳ್ಳತನ ಮಾಡಲಿಕ್ಕೆ ನೇರವಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದೀರಾ, ಅವ್ರಿಗೆ ಪೂರಕವಾಗಿ ಕೆಲಸ ಮಾಡಿದ್ದೀರಾ. ಇದು ಕೇವಲ ಸಣ್ಣ ಪುಟ್ಟ ಲೋಪ ಅಲ್ಲ. ಈ ಹೋರಾಟ ಈಗ ನಟರಾಜ್ ಗೌಡ್ರೆ ಅಲ್ಲಿ ಸಂಸತ್ ಮುಂದೆ ಆಚೆ ಬಂದು ಚುನಾವಣಾ ಆಯೋಗದವರೆಗೂ ಪಾದಯಾತ್ರೆ ಮಾಡಿಕೊಂಡು ಅಲ್ಲಿರೋ ಬ್ಯಾರಿಕೇಡ್ಗಳನ್ನು ಅಖಿಲೇಶ್ ಯಾದವ್ ಅವರು ಅಲ್ಲಿ ಹೈ ಜಂಪ್ ಮಾಡಿಕೊಂಡು ಈ ಥರದೆಲ್ಲ ಒಂದಷ್ಟು ಹೋರಾಟಗಳು, ಈ ಥರ ಹೋರಾಟ ಆಗುತ್ತಾ? ನೀವು ಸುಪ್ರೀಂ ಕೋರ್ಟ್ಗೂ ತುಂಬ ಸೀರಿಯಸ್ ಆಗಿ ನೀವೇನಾದರೂ ಇದ್ದೀರಾ? ನೋಡಿ, ಚುನಾವಣಾ ಆಯೋಗಕ್ಕೂ ನಿಮಗೂ ಸಮಾನ ಅವಕಾಶಗಳಿವೆ. ಕರೆಕ್ಟ್. ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಡೇಟಾ ಅಂತ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್. ಅವರೇ ಕೊಟ್ಟಿರೋ ದಾಖಲೆ ಅಂತ ಹೇಳಿ. ಕಾರಣ ರಾಹುಲ್ ಗಾಂಧಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕಿಂತ ದೊಡ್ಡ ಅಪರಾಧ ಈ ದೇಶದ ಇತಿಹಾಸದಲ್ಲಿ ಇನ್ಯಾವುದೂ ಇರಲಾರ್ದು ಅಂತ ಹೇಳಿ ಎಕ್ಸ್ಪೋಸ್ ಮಾಡಬೇಕಾದಾಗ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡೋದು ಯಾರು ನಿಮ್ಮ ಕಡೆಯಿಂದ? ಈಗ ನಾವು 7ನೇ ತಾರೀಕು, ಓಕೆ, 7ನೇ ತಾರೀಕು ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರು ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಓಕೆ. 20 ಪುಟಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಮಾಹಿತಿಗಳು ಈಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ತಲುಪಿಲ್ಲ ಅಂತಿಲ್ಲ. ಓಕೆ. ಬೆಂಗಳೂರಿಗೆ ಬಂದು 8ನೇ ಆಗಸ್ಟು ನೇರವಾಗಿ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಅವ್ರು ತಲುಪಿಲ್ಲ ಅಂತ ಅನ್ನಂಗಿಲ್ಲ. ನೀವೀಗ ಕುತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ನೀವು ಕೂಡ ಅವ್ರು ರಾಹುಲ್ ಗಾಂಧಿಗೆ ಧಮಕಿ ಆಗೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಅಧಿಕಾರಿಯಾಗಿ, ಆಯುಕ್ತರಾಗಿ. ಅದ್ರ ಬದಲು ಅವ್ರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಲ್ಲ. ಓಕೆ.
ನಿಮಗೆ ಹೊಣೆಗಾರಿಕೆ ಇಲ್ವಾ? ಚುನಾವಣಾ ಆಯೋಗ ಹೊಣೆಗಾರಿಕೆ ಇಲ್ವಾ? ಅದೇ ಶಕುನ್ ಹೇಳಿದ್ರು, ಆದಿತ್ಯ ಶ್ರೀವಾಸ್ತವ್ ಹೇಳಿದ್ರು, ಇದೇ ತಾನೇ ಮೇಜರ್ 2 ಹೆಸರು ಹೇಳಿದ್ರು ರಾಹುಲ್ ಗಾಂಧಿ, 2 ಉತ್ತರ ಕೊಟ್ಟಿದ್ದಾರಲ್ಲ. ಉತ್ಕರ್ಷ ಮಾತಾಡೋದ್ರ ಅದ್ರ ಬಗ್ಗೆ. ಈಗ 2 ವ್ಯಕ್ತಿಗಳು, ಅದು ಒಂದು ಉದಾಹರಣೆ ಚಿಕ್ಕದಾಗಿ ಕೊಟ್ಟಿದ್ದು. ನಾನು ಹೋಗಿ ಓಟ್ ಹಾಕಿಲ್ಲ ಅಷ್ಟೇ. ನಾನು ಹೇಳಿದಲ್ಲ, 2 ಚಿಕ್ಕ ನಾವು ಕೊಟ್ಟಿದ್ದೀವಿ. ಓಟ್ ಹಾಕಿದಾರ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ನಾನಾ ಬೇರೆ ಬೇರೆ ಬೂತ್ಗಳಲ್ಲಿ ಒಬ್ಬನ ಹೆಸರು ಹೇಳಿದ್ರೆ ದುರ್ಬಳಕೆ ಬೇರೆ ಬೇರೆ ಆಗಿದೆ. ಜಾಗಗಳಲ್ಲಿ ಅವ್ರದ್ದು ಮತಗಳಿದ್ದಾವೆ, ಓಕೆ, ಲಿಸ್ಟಲ್ಲಿ ಇದೆ. ಲಿಸ್ಟಲ್ಲಿ ಇದೆ ಅಂದಮೇಲೆ ಓಟ್ ಹಾಕಿದಾನ ಇಲ್ವಾ ಅಂತ ನಾವು ಈಗ ಮಾತಲ್ಲಿ ತೀರ್ಮಾನ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಈಗ ಬಿಜೆಪಿಯನ್ನು ಉಳಿಸ್ಲಿಕ್ಕೆ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಎಲ್ಲ ಅವಧಿಯಲ್ಲಿಯೂ ಕೂಡ ಪೂಲ್ ಪ್ರೂಫ್ ಎಲೆಕ್ಷನ್ಸ್ ನಡೆದಿರೋದಾ? ಎಲ್ಲಿಯೂ 2 ಕಡೆ ವೋಟರ್ ಲಿಸ್ಟ್ ಇರಲಿಲ್ಲ, ಎಲ್ಲಿಯೂ ಮತಗಳನ್ನು ಕಳ್ತನ ಮಾಡಿರಲಿಲ್ಲ, ಬೂತ್ ರಿಗ್ಗಿಂಗ್ಗಳಾಗಿಲ್ಲ, ಏನೂ ನಡೆದೇ ಇಲ್ಲ ಅವತ್ತಿನ ಕಾಲದಲ್ಲಿ. ನೋಡಿ, ಅವತ್ತು ಸಂತೃಪ್ತನ ಕಾಂಗ್ರೆಸ್. ಅವತ್ತು ಚುನಾವಣಾ ಆಯೋಗ ಅವತ್ತು ಕ್ವಶನ್ಸ್ ಇರಲಿಲ್ಲ ಆಯೋಗದ ಬಗ್ಗೆ. ಅವತ್ತು ಆಯೋಗದ ಮೇಲೆ ಕ್ವಶನ್ ಇತ್ತು. ಬಿಜೆಪಿಯವರೇ ಕ್ವಶನ್ ಮಾಡಿದ್ರು. ಬೂತ್ ಕ್ಯಾಪ್ಚರ್ಗಳಾದಾಗ ಕೇಳಿ, ಬಿಜೆಪಿಯವರೇ ಕ್ವಶನ್ ಮಾಡಿದ್ರು. ಇವತ್ತಿನ ಪ್ರಧಾನಮಂತ್ರಿಗಳು ಅವತ್ತಿನ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗ ಅವರೇ ಆರೋಪ ಮಾಡಿದ್ರು ಚುನಾವಣಾ ಆಯೋಗದ ಮೇಲೆ, ನೀವು ಪಾರದರ್ಶಕವಾಗಿಲ್ಲ ಅಂತ. ಅವಾಗ ಬ್ಯಾಲೆಟ್ ಪೇಪರ್ ಅಲ್ಲಿ ಆಗ್ತಾ ಇತ್ತು ಚುನಾವಣೆ. ಏನು ಕೋಟ್ಯಾಂತರ ಜನ ಮತದಾರರು, ನೀವೇನು ಪ್ರಿಂಟ್ ಆಗ್ತಿತ್ತು, ಏನು ಪ್ರಿಂಟ್ ಆಗ್ತಿಲ್ಲ, ನಿಮ್ಗೆ ಏನು ಲೋಪಗಳಿತ್ತ, ಅವಾಗಲೂ ನಾವು ಪರಿಷ್ಕರಣೆ ಆಗ್ತಾನೆ ಇತ್ತು. ಇವಾಗ ಆಗ್ತಾ ಇರೋದು ಬ್ಯಾಲೆಟ್ ಪೇಪರ್. ಓಕೆ, ಆಯ್ತಾ? ಇವಿಎಂ ಅಲ್ಲಿ ಆಗ್ತಾ ಇರ್ಬೇಕಾದ್ರೆ ನೀವು ಪ್ಯಾಟ್ ಮಾಡ್ತೀವಿ, ಅದನ್ನು ವೆರಿಫೈ ಮಾಡ್ತೀವಿ. ಈ ತರ ಟೆಕ್ನಾಲಜಿ ಬಂದಿದೆ. ಕಳೆದ 15 ವರ್ಷಗಳಿಂದ 20 ವರ್ಷಗಳಿಂದ ಬಹಳ ಇಂಡಿಯಾದಲ್ಲಿ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದೆ. ಈಗೆಲ್ಲ ಇದ್ದು ಕೂಡ ನಾವು ಹೇಳ್ತಾ ಇರೋದು ಈ ಲೋಪ ಅಂತ ನಾನು ಹೇಳ್ತಾ ಇಲ್ಲ. ಇದು ನಿಜವಾಗ್ಲೂ ನೀವು ಉದ್ದೇಶಪೂರ್ವಕವಾಗಿ ಬಿಜೆಪಿಗೆ ಅನುಕೂಲ ಮಾಡ್ಲಿಕ್ಕೋಸ್ಕರನೇ ಈ ರೀತಿಯ ಮತಪಟ್ಟಿಗಳನ್ನ ತಯಾರು ಮಾಡಿದ್ದೀರಿ. ಅವರು ಕಳ್ಳತನ ಮಾಡಿ ಮತಗಳನ್ನ ಗಳಿಸಿಕೊಂಡು ಬಿಜೆಪಿ ಅಂಡ್ ECIR ಹ್ಯಾಂಡ್ ಇನ್ ಹ್ಯಾಂಡ್ ಕಾಮ್ರೇಡ್ಸ್ ಇಬ್ರು ಉತ್ಕರ್ಷ್ ಸೇರಿದ್ದಾರೆ. ಹ್ಯಾಂಡ್ ಇನ್ ಹ್ಯಾಂಡ್ ಇದ್ದೀರಾ ನೀವು? ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡುವಂತದ್ದೇ ಅವರ ಉದ್ದೇಶ ಇರತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳಿ, ಈಗ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಅವಾಗೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು ಅಂತ. ನಿಮ್ಮದೇ ಸರ್ಕಾರದ ಗೃಹ ಸಚಿವರು ಹೇಳಿದ್ರಲ್ರಿ, ಅವತ್ತೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು ರಾಮಣ್ಣ, ಹೇಗಾಗ್ತಾ ಇದ್ರು ಮತ ಅಂತಂದ್ರೆ ಒಬ್ಬರೇ 100 ಜನದ್ದು ಮತ ಓದ್ತಾ ಇದ್ರು ಅಂತ ಹೇಳಿದ್ ನಾವ ಇವರ ಪಾರ್ಟಿಯ ನಾಯಕರ ಹೋಮ್ ಮಿನಿಸ್ಟರ್ ಹೇಳಿದಂತದ್ದು ಇವರದ್ದೇ ಪಾರ್ಟಿಯ ಗೃಹ ಸಚಿವರು. ಕೇಳಬೇಕು ಸರ್, 1 ನಿಮಿಷ ಕೇಳಿ. ಇವತ್ತು ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟ. ಯಾಕಂದ್ರೆ ಈ ಹಿಂದೆ ಜಾಗತಿಕವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ, ಶ್ರೀಲಂಕಾ ಇರ್ಬೋದು, ಕೀನ್ಯಾ ಇರ್ಬೋದು, ವೆನಿಜುಯೆಲಾ ಇರ್ಬೋದು, ಅನೇಕ ದೇಶಗಳಲ್ಲಿ ಇದೇ ರೀತಿ ಎಲೆಕ್ಷನ್ ರಿಗ್ಗಿಂಗ್ ಆಗಿದೆ ಅಂತ ಹೇಳ್ತೀರಾ. ಅರಾಜಕತೆಯನ್ನು ಸೃಷ್ಟಿ ಮಾಡೋದು, ದಂಗೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧವೇ ಹೋಗ್ತಕ್ಕಂಥದ್ದು. ಇದರಲ್ಲಿ ಅಕಾರ್ಡಿಂಗ್ ಟು ಉತ್ಕರ್ಷ್ ಇದೇನಾದ್ರು ನಾಗರಿಕ ದಂಗೆಗಳು, ಅಶಾಂತಿ ಸೃಷ್ಟಿ ಮಾಡುವಂತದ್ದು ಅವರ ಉದ್ದೇಶ. ಇದರಲ್ಲಿ A1 ರಾಹುಲ್ ಗಾಂಧಿ ಆಗ್ತಾರೆ, A2 ಅನುರಾಗ್ ಠಾಕೂರ್ ಆಗ್ತಾರೆ. ಓಕೆ, ಅಲ್ಲ ನೋಡಿ ಸರ್, ಇಲ್ಲಿ A2 ಅನುರಾಗ್ ಠಾಕೂರ್ ಆಗ್ಬಿಡ್ತಾರೆ. ಇದರಲ್ಲಿ ಅವ್ರು ಹೇಳಿದ್ರೆ 2 ಲಕ್ಷ ವೋಟರ್ಸ್ ಇಲ್ಲಿ ಇಬ್ರು ಪಕ್ಕ ಅಕ್ಕಪಕ್ಕದ ಜೈಲುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾಕೆ ಧ್ವನಿ ಎತ್ತಾ ಇದೆ ಅಂತಂದ್ರೆ, ಅನುರಾಗ್ ಠಾಕೂರ್ A2 ಆಗ್ತಾರೆ. ಖಂಡಿತವಾಗ್ಲೂ ತಪ್ಪಿದ್ರೆ ಯಾರ ಮೇಲಾದ್ರೂ ಕಾನೂನು ಕ್ರಮ ತಗೊಳುತ್ತೆ. ಇವ್ರು ಮಾಹಿತಿ ಕೊಡ್ಬೇಕು ಕಾಂಗ್ರೆಸ್ನವರು, ಈ ದೇಶದಲ್ಲಿ ಗುಂಡಾಡ್ಸೋದಲ್ಲ. ಅನುರಾಗ್ ಠಾಕೂರ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅವರ ಅನುಮಾನಗಳನ್ನ ರೈಸ್ ಮಾಡಿದ್ರೆ ಇದು ದೇಶದಲ್ಲಿ ನಾಗರಿಕ ಅಶಾಂತಿಗೆ, ನಾಗರಿಕ ದಂಗೆಗಳಿಗೆ ಪ್ರಚೋದನೆ ಆಗುತ್ತಾ? ಸಿಂಪಲ್ ಕ್ವಶನ್ ಸರ್. ನಾಗರಿಕ ಅಶಾಂತಿ ಅಂತ ಏನಲ್ಲ, ಈ 2 ರಾಜಕೀಯ ಪಕ್ಷಗಳ ಬಗ್ಗೆ ಜನರಿಗೆ ಅನುಮಾನ ಜಾಸ್ತಿ ಆಗುತ್ತೆ. ಓಕೆ, ಹೇಳಿದ ಒಂದು ಸಾರ್ವಜನಿಕ ಜೀವನದಲ್ಲಿ ಸಂಸದೀಯ ಪ್ರಜಾಸತ್ತೆಯಲ್ಲಿ ಒಂದು ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಸ್ವಾಯತ್ತ ಸಂಸ್ಥೆ ಪಾರದರ್ಶಕವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಚುನಾವಣಾ ಆಯೋಗ, ಬಿಜೆಪಿಯವರಲ್ಲ. ಎರಡನೇದು, ಚುನಾವಣಾ ಆಯೋಗ ಒಂದು ನಿಮ್ಮ ಆರೋಪಗಳಿಗೆ ಸಮರ್ಥನೆ ಕೊಡಿ, ಸಬ್ಸ್ಟಾನ್ಶಿಯೇಟ್ ಮಾಡಿ, ಇಲ್ಲ ಕ್ಷಮೆ ಕೇಳಿ ಅನ್ನೋದಕ್ಕೆ. ಇದು ಎಲ್ಲ ಸಂಸ್ಥೆಗಳನ್ನ ಮೀರಿದ ಉನ್ನತ ಸಂಸ್ಥೆ ಅಲ್ಲ. ಅವರು ಪ್ರಾಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ, ಅವರು ಪನಿಷು ಮಾಡೋಕ್ಕಾಗೋದಿಲ್ಲ. ಒಂದು ಆರೋಪ ಬಂದಿದೆ, ವಿವರಣೆ ಕೊಡಬೇಕು, ಸಮಜಾಯಿಷೆ ಕೊಡಬೇಕು ಅಥವಾ ಅದಕ್ಕೆ ಸಮರ್ಥನೆ ಕೊಡಬೇಕು. ಅದು ಬಿಟ್ಟರೆ ಅವರು ನಾನು ಶಿಕ್ಷಿಸ್ತೀನಿ, ಕ್ಷಮಿಸ್ತೀನಿ, ಕ್ಷಮೆ ಕೇಳು ಇವೆಲ್ಲ ಮಾತಾಡೋದಲ್ಲ. ಅದು ಅವ್ರ ಆ ವ್ಯಾಪ್ತಿ ಇಲ್ಲ. ಚುನಾವಣೆಗಳು ನಡೆಯುವಾಗ ಎಷ್ಟೋ ಸರಿ ಆ ಪಕ್ಷಗಳು, ಅಭ್ಯರ್ಥಿಗಳು, ಈಗ ಆಯಾ ಜಿಲ್ಲೆಯ DC-ನೋ ತಹಸೀಲ್ದಾರ್ಗಳೋ ಅಧಿಕಾರಿಗಳಾಗಿರ್ತಾರಲ್ವಾ, ಅವರು ಪಕ್ಷಪಾತ ಮಾಡಿದ್ರು, ಈ ಥರದ್ದೇನೋ ತಾರತಮ್ಯ ಮಾಡಿದ್ರು, ನಮ್ಗೆ ಅವಕಾಶ ಕೊಡಲಿಲ್ಲ, ಅವಧಿ ಮೀರಿದ ಮೇಲೆ ಭಾಷಣ ಮಾಡೋಕ್ಕೆ ತಡೆದ್ರು, ಇವೆಲ್ಲ ನಡೀತಿರ್ತಾವಲ್ಲ, ಅವ್ರಿಗೆಲ್ಲ ಅವಾಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವರಾಗಾದ್ರೆ. ಈಗ DC-ನೋ ತಹಸೀಲ್ದಾರ್ ಚುನಾವಣಾಧಿಕಾರಿ ಅಂತಂದ್ಮೇಲೆ ಆಯೋಗದ ಪ್ರತಿನಿಧಿ ತಾನೆ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವರು. ರಾಹುಲ್ ಗಾಂಧಿಯ ಬಾಯಿ ಮುಚ್ಚಿಸ್ಬೇಕು ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಯೋಗ ಈ ಥರದ್ದನ್ನು ರಾಜಕಾರಣಿ ರೀತಿಯಲ್ಲಿ ಮಾತಾಡೋದಕ್ಕೆ ಬದಲಾಗಿ
ಭಾರತದ ಪ್ರಜಾಸತ್ತೆಯ ಪರಂಪರೆ ಏನು, ಆ ಮೌಲ್ಯ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ವರ್ತಿಸ್ಬೇಕು. ಇವಾಗ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕು. ಮತ್ತು ಎರಡೂ ಪಕ್ಷದವರು ಆಯೋಗದ ಲೋಪದೋಷಗಳು, ನ್ಯೂನತೆಗಳು ಏನೇನು ಕಾಣಿಸ್ತಾ ಇದೆ ಇದನ್ನ ಸರಿಪಡಿಸುವ ರೀತಿಯಲ್ಲಿ ಕಾರ್ಯೋನ್ಮುಖರಾಗಬೇಕು. ಥ್ಯಾಂಕ್ ಯು ಪಾರ್ವತೀಶ್ ಸರ್, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಆಯೋಗದ ಮೇಲಿಂತ ಗಂಭೀರ ಆರೋಪಗಳನ್ನು ದೇಶದ 2 ರಾಷ್ಟ್ರೀಯ ಪಕ್ಷಗಳ ಬೇರೆ ಬೇರೆ ಹಂತದ ನಾಯಕರು ಮಾಡಿದಾಗ ಆಯೋಗ ಈ ಒಂದು ವಿಚಾರದಲ್ಲಿ ಸ್ಫಟಿಕದಂತೆ ಎದ್ದು ಆಚೆ ಬರಲಿ, ಸ್ಫಟಿಕದಂತೆ ಎದ್ದು ಆಚೆ ಬರಲಿ. ಸುಪ್ರೀಂ ಕೋರ್ಟಲ್ಲಿ ಒಂದು ವೇಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುರಾಗ್ ಠಾಕೂರ್, ರಾಹುಲ್ ಗಾಂಧಿನೋ ಸುಳ್ಳು ಹೇಳ್ತಾ ಇದ್ದರೆ ಅವ್ರನ್ನ ಕರೆದು ಅವರೇ ಹೇಳಿರುವಂಥ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷಿಸುವಂತೆ ಒತ್ತಾಯಿಸಲಿ. ಶಿಕ್ಷೆ ಕೊಡೋಕ್ಕೆ ಇವ್ರ ಕೈಲಾಗಲ್ಲ, ಒತ್ತಾಯಿಸಲಿ. ಇಲ್ಲದೇ ಇದ್ದರೆ, ತಪ್ಪುಗಳಾಗಿದ್ದರೆ ಸರಿಪಡಿಸಿಕೊಂಡು ದೇಶದ ಜನಗಳಿಗೆ ಪಾರದರ್ಶಕ ಚುನಾವಣಾ ವಿಚಾರವನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.